ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಡ ಆಡಳಿತಕ್ಕೆ ಚಾಟಿಯೇಟು ಕಂಗಾಲಾದ ಶ್ರೀ ಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆಕೊರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನತೆ. ಇದು ನಿಮ್ಮದು ವೀಕ್ಷಕರೇ. ಕರ್ನಾಟಕದಲ್ಲಿ ಮುಂಗಾರು ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ರೆ ಇತ ರೈತರು ಬ್ಯಾಂಕ್ ನೋಟಿಸ್ ಚಕ್ರವ್ಯೂಹದಲ್ಲಿ ಸಿಲುಕ್ತಾ ಇದ್ದಾರೆ. ಈ ನೋಟಿಸ್ ಕೂಪದಿಂದ ರಾಜ್ಯ ಸರ್ಕಾರ ರೈತರನ್ನ ಹೇಗೆ ಕಾಪಾಡಬೇಕು, ಈ ಕುರಿತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ನಮ್ಮ ಈ ಅಭಿಯಾನದ ಜೊತೆ ಭಾಗಿಯಾಗಿ ನಮ್ಮ ಕವರ್ ಸ್ಟೋರಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಕಾವೇರಿ ನೀರಿನ ಕದನದ ಕಂಪ್ಲೀಟ್ ವರದಿಯನ್ನು ನೋಡೋಣ. ಆ ಮುಂಚೆ ಈ ಕ್ಷಣದ ಟಾಪ್ 10 ಹೆಡ್ಲೈನ್ಸ್ ನೋಡ್ಕೊಂಬರೋಣ. ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ರಾಜ್ಯಪಾಲರಾದಂಥ ಥಾವರ್ಚಂದ್ ಗೆಹ್ಲೋಟ್ ಅವರು ಪ್ರತಿಜ್ಞಾ ವಿಧಿಯನ್ನು ಬೋಧನೆ ಮಾಡಿದರು. ಇನ್ನು ಬಹಳ ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಸಿದ್ದರಾಮಯ್ಯ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು. ಕಾಂಗ್ರೆಸ್ನಲ್ಲಿ ಮೊದಲ ವಿಕೆಟ್ ಪತನ ಆಗಿದೆ. ಶಾಸಕ ಸ್ಥಾನಕ್ಕೆ ಯಶವಂತ ರಾಯಗೌಡ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಾರ್ಯದರ್ಶಿಗಳಿಗೆ ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇದಿಷ್ಟೇ ಅಲ್ಲ, ನಾಳೆ ಇನ್ನು 12 ಅಸಮಾಧಾನಿತ ಶಾಸಕರಿಂದ ರಿಸೈನ್ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಅನೌನ್ಸ್ ಅನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ತನ್ವಿ ಸೇಠ್, ಪ್ರಿಯಾ ಕೃಷ್ಣ, ಲೇಔಟ್ ಕೃಷ್ಣಪ್ಪ, ರಾಘವೇಂದ್ರ ಹಿಟ್ನಾಳ್ ಅವ್ರಿಗೆ ಮಂತ್ರಿಗಿರಿ ಕೈತಪ್ಪಿದೆ. ಶಾಸಕರು ಹಾಗೆ ಅವರ ಅಭಿಮಾನಿಗಳು ರೋಷಾವೇಶವನ್ನ ಹೊರಹಾಕಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಮೈಸೂರು, ಬೆಂಗಳೂರು, ವಿಜಯನಗರ, ಕೊಪ್ಪಳದಲ್ಲಿಯೂ ಕೂಡ ಕಾರ್ಯಕರ್ತರು, ಅಭಿಮಾನಿಗಳು, ಬೆಂಬಲಿಗರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ನಾರಿಯರಿಗೆ ಇಲ್ಲ ಮಂತ್ರಿಗಿರಿ. ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಲಿಸ್ಟಲ್ಲಿ ಇತ್ತು. ಆ ಮೂಲಕ ಇವತ್ತು 20 ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಕೇವಲ 19 ಜನರು ಮಾತ್ರ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತಾಯಿತು. ಅಲ್ಲಿಗೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಅವಕಾಶ ಕೈತಪ್ಪಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ರೂಪಕಲಾ ಅವ್ರಿಗೂ ಕೂಡ ಸಚಿವ ಸ್ಥಾನ ಮಿಸ್ ಆಗಿದೆ. ಆ ಮೂಲಕ ನಾರಿ ಇಲ್ಲದ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ಈ ಕ್ಷಣಕ್ಕಾಗಿದೆ. ಮತ್ತೊಂದು ಕಡೆ ಸಚಿವ ಸ್ಥಾನ ಕೈತಪ್ಪಿದಂಥ ಹಿನ್ನೆಲೆ ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಬ್ರಾಹ್ಮಣ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋ ಬೇಸರವನ್ನು ಕೂಡ ಖುದ್ದು ದಿನೇಶ್ ಗುಂಡೂರಾವ್ ಅವರು ಹೊರಹಾಕಿದ್ದಾರೆ. ಆತ್ಮಗೌರವಕ್ಕೆ ಧಕ್ಕೆ ತಂದಿದೆ ಅಂತ ಕೂಡ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ನೂತನ ಸಚಿವರ ಜೊತೆ ಮೊದಲ ಸಂಪುಟ ಸಭೆ ಇವತ್ತು ನಡೆದಿದೆ. CM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನೆರವೇರಿದೆ. ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಜೊತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಹಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಕಾವೇರಿ ಕಿಚ್ಚು ಸುಪ್ರೀಂ ಅಂಗಳ ತಲುಪಿದೆ. ಕೋರ್ಟ್ ಮೆಟ್ಟಿಲೇರಿದೆ ತಮಿಳುನಾಡು ಸರ್ಕಾರ. CM ವಿಜಯ್ ತಂತ್ರಕ್ಕೆ DK ಶಿವಕುಮಾರ್ ಅವರ ಪ್ರತಿತಂತ್ರ ಹೇಗಿರುತ್ತೆ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಇನ್ನು ರಾಜ್ಯದಲ್ಲಿ ಮಳೆ ಅಬ್ಬರ, ಅನ್ನದಾತ ತತ್ತರಿಸಿದ್ದಾರೆ. ಒಂದೆಡೆ ಬರದ ಬರೆ, ಮತ್ತೊಂದು ಕಡೆ ನೆರೆ. ಹಲವು ಜಿಲ್ಲೆಗಳಲ್ಲಿ ನೆರೆಯ ಭೀತಿ ಶುರುವಾಗಿದೆ. ಇನ್ನು ಹಗರಿಬೊಮ್ಮನಹಳ್ಳಿ ಠಾಣೆಯಲ್ಲಿ ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಇಬ್ಬರು ಪೊಲೀಸ್ ಸಿಬ್ಬಂದಿ ಮೇಲೆ FIR ಆಗಬೇಕು ಅಂತೇಳಿ ಆಗ್ರಹ ಕೇಳಿಬಂದಿದೆ. ರಾಘವೇಂದ್ರ PC ವೆಂಕಟೇಶ್ ವಶಕ್ಕೆ ಪಡೆದಂಥ ಪೊಲೀಸರು ಬರದ ನಡುವೆಯೂ ಕೂಡ ಸಾಲದ ನೋಟಿಸ್ ಅನ್ನೋದು ಬೆನ್ನು ಬೀಳ್ತಾ ಇದೆ ರೈತರಿಗೆ. ಅನ್ನದಾತರಿಗೆ ಸರ್ಕಾರದ ಸಾಲ ಮನ್ನಾ ಗ್ಯಾರಂಟಿ ಸಿಗುತ್ತಾ ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ. ರೈತರಿಗೆ ಬ್ಯಾಂಕ್ನ ಕಿರಿಕಿರಿ ಆ ಮೂಲಕವಾದರೂ ತಪ್ಪುತ್ತಾ ಅನ್ನೋದನ್ನು ಸದ್ಯಕ್ಕೆ ಎಲ್ಲರೂ ಕೂಡ ಕುತೂಹಲದಿಂದ ಕಾದು ನೋಡ್ತಿದ್ದಾರೆ. ಸುದ್ದಿಗಳತ್ತ ಗಮನ ಕೊಡೋಣ. ಬೆಂಗಳೂರಿನ ಲೋಕಭವನದಲ್ಲಿ ಇವತ್ತು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ 20 ನೂತನ ಸಚಿವರ ಪೈಕಿ 19 ಜನ ಸಚಿವರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಕಾರ್ಯಕ್ರಮದ ಸಂಪೂರ್ಣ ವರದಿ ನೋಡ್ಕೊಂಬನ್ನಿ. ನಾನು ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ನಿಜವಾದ ಶ್ರದ್ಧೆ, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿಡಿದ್ದೇನೆಂದು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ಭಯ ಅಥವಾ ಪಕ್ಷಪಾತವಿಲ್ಲದೆ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.
ಡಿಕೆ ಶಿವಕುಮಾರ್ ಸಂಪುಟ 2.0 ಸಿದ್ಧ. 19 ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ. ಮಂತ್ರಿಗಿರಿ ಸಿಗದೆ ಶಾಸಕರ ರಾಜೀನಾಮೆ ಪರ್ವ ಒಂದು ಕಡೆ, ಟೈರ್ ಸುಟ್ಟು ಬೆಂಬಲಿಗರ ರೋಷಾಗ್ನಿ ಮತ್ತೊಂದು ಕಡೆ, ನಡು ರಸ್ತೆಯಲ್ಲಿ ವಿಷ ಕುಡಿದು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ಇನ್ನೊಂದು ಕಡೆ. ಇತ್ತ ಲೋಕಭವನದಲ್ಲಿ 19 ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ನೂತನ ಸಚಿವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ನೂತನ ಸಚಿವರಾಗಿ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಯಲಬುರ್ಗಾ ಕ್ಷೇತ್ರದ ಬಸವರಾಜ ರಾಯರೆಡ್ಡಿ ದೇವರ ಹೆಸರಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮಾಯಕೊಂಡ ಶಾಸಕ ಕೆ.ಎಸ್. ಬಸವಂತಪ್ಪ, ಜಗಜ್ಯೋತಿ ಬಸವಣ್ಣನವರ ಹೆಸರಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನಾನು ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ನಾಗಮಂಗಲ ಶಾಸಕ ಎನ್ ಚಲುವರಾಯಸ್ವಾಮಿ ದೇವರು ಹಾಗೂ ಅಜ್ಜನ ಹೆಸರಲ್ಲಿ, ಅಥಣಿ ಶಾಸಕ ಲಕ್ಷ್ಮಣ್ ಸವದಿ, ಸೊರಬ ಶಾಸಕ ಮಧು ಬಂಗಾರಪ್ಪ, ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕ ಎಸ್.ಎಸ್. ಮಲ್ಲಿಕಾರ್ಜುನ್ ದೇವರ ಹೆಸರಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರ, ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿ, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ದೇವರ ಹೆಸರಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಗಂಗಾಧರಜ್ಜ ಹಾಗೂ ದೇವರ ಹೆಸರಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಡಿ ನಾಗೇಂದ್ರ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭವಲ್ಲದೆ ಶಿವಾಜಿನಗರ ಶಾಸಕ ರಿಜ್ವಾನ್ ಹರ್ಷದ್, ಹಾವೇರಿ ಶಾಸಕ ರುದ್ರ ಪಲಮಾಣಿ, ಕಲಘಟಕಿ ಶಾಸಕ ಸಂತೋಷ್ ಲಾಡ್, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ದೇವರ ಹೆಸರಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ರಿಜ್ವಾನ್ ಅರ್ಷದ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಯುಕ್ತ ನಿರ್ವಹಣೆಗೆ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇನ್ನು ಕನಕಗಿರಿ ಶಾಸಕ ಶಿವರಾಜ ತಂಗಡಗಿ, ಹೊನಗಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ದೇವರ ಹೆಸರಲ್ಲಿ ಹಾಗೂ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವೇ ಇಲ್ಲದೆ ಕೂಡಲ ಸಂಗಮನಾಥನಲ್ಲಿ ಮತ್ತು ಪಂಚಪೀಠಾಧೀಶರಲ್ಲಿ of the people accordance to the constitution and the law without fear or favor, affection or ill will. 19 ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯದಲ್ಲಿ ಇನ್ನು ಮುಂದೆ ಡಿಕೆಶಿ ದರ್ಬಾರ್ ಶುರುವಾಗಿದೆ. ಅಸಮಾಧಾನದ ಕಿಚ್ಚು ಧಗಧಗಿಸುತ್ತಿದ್ದು ಹೈಕಮಾಂಡ್ ಮದ್ದರಿಯುತ್ತಾ ಕಾದು ನೋಡಬೇಕು. ಡಿ.ಕೆ. ಶಿವಕುಮಾರ್ ಅವರ ಇವತ್ತಿನ 2.0 ಲಿಸ್ಟ್ ಅನ್ನು ನಾವು ಗಮನಿಸ್ಕೊಂಡ್ಬಂದ್ವಿ. ಹಾಗಾದ್ರೆ ಯಾರಿದ್ದಾರೆ ಅನ್ನೋದನ್ನ ಮತ್ತೊಮ್ಮೆ ಒಂದು ಕ್ವಿಕ್ ಆಗಿ ನಾವು ಒಂದು ನೋಡ್ಕೊಂಬರೋಣ. ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಲಕ್ಷ್ಮಣ್ ಸವದಿಯವರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಅನ್ನ ಸೇರ್ಪಡೆಗೊಂಡಿದ್ದಾರೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಂಥ ಲಕ್ಷ್ಮಣ್ ಸವದಿ ಅವರಿಗೆ ಕಳೆದ ಬಾರಿ ಅಂದರೆ ಸಿದ್ದರಾಮಯ್ಯವರ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗಬೇಕಾಗಿತ್ತು, ಆದರೆ ಸಿಗಲಿಲ್ಲ. ಈಗ ಅವರಿಗೆ ಅವಕಾಶ ಸಿಕ್ಕಂತಾಗಿದೆ. ಅಲ್ಲಿಗೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಸೇರಿಕೊಂಡ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಆ ಜಿಲ್ಲೆಗೆ 2 ಸಚಿವ ಸ್ಥಾನಗಳು ಸಿಕ್ಕಂತಾಗಿದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಮಾಗಡಿ ಬಾಲಕೃಷ್ಣ ಅವರು. ಇವತ್ತಿನ ಲಿಸ್ಟಲ್ಲಿ ನಾವು ಗಮನಿಸಿದಾಗ ಮಾಗಡಿ ಬಾಲಕೃಷ್ಣ ಅವರ ಹೆಸರು ಬರುತ್ತೆ. ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಹೆಸರು ಕೇಳಿ ಬಂದಿದ್ದು ಅಲ್ಲಿ ಲೋಕಭವನದಲ್ಲಿ ಅಜಯ್ ಸಿಂಗ್ ಆದಮೇಲೆ 2ನೇ ಹೆಸರು ಕೇಳಿ ಬಂದಿದ್ದು ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಬಾಲಕೃಷ್ಣ ಅವರು. ನೋಡಿ, ಇವತ್ತೊಂದು ಪ್ರಸಂಗ ನಡೀತಲ್ಲಿ. ಮಾಗಡಿ ಬಾಲಕೃಷ್ಣ ಅವರು ಬಂದು ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದ ಬಳಿಕ ಹೋಗಿ ಡಿ.ಕೆ. ಶಿವಕುಮಾರ್ ಅವರ ಕಾಲಿಗೆ ಬೀಳ್ತಾರೆ.
ಕಾಲಿಗೆ ಬಿದ್ದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾವುಕರಾಗಿದ್ದರು ಅನ್ನೋದು ಗೊತ್ತಾಗ್ತಾ ಇರುವಂಥ ಮಾಹಿತಿ. ಅಂದರೆ ಅಷ್ಟು ಲಾಯಲ್ ಆಗಿದ್ದರು ಬಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಗೋಚರಿಸ್ತಾ ಇತ್ತು. ಇನ್ನು ನೆಕ್ಸ್ಟ್ ಲಿಸ್ಟಲ್ಲಿ ವಿಜಯಾನಂದ ಕಾಶಪ್ಪನು, ಹೊನಗಂದ ಕ್ಷೇತ್ರದ ಶಾಸಕರು, ಇವರ ಪರವಾಗಿ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು ನಡೀತು. ಅಪೇಕ್ಷೆಯನ್ನು ಇಟ್ಕೊಂಡಿದ್ರು ನಮಗೆ ಈ ಬಾರಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತೇಳಿ. ಆ ಮೂಲಕ ಅವ್ರಿಗೂ ಕೂಡ ಹುನಗಂದ ಕ್ಷೇತ್ರದ ಶಾಸಕರಾಗಿರುವಂಥ ಕಾಶಪ್ಪನವರಿಗೆ ಒಂದು ಸಚಿವ ಸ್ಥಾನ ಸಿಕ್ಕಿ ಬಂದಿದೆ. ಲಿಂಗಾಯತ ಕೋಟದ ಅಡಿಯಲ್ಲಿ ಅವರಿಗೆ ಈ ಒಂದು ಸ್ಥಾನ ಸಿಕ್ಕಿರೋದು. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಅವರೀಗ ಸೇರ್ಪಡೆಗೊಂಡಿದ್ದಾರೆ. ಇನ್ನು ಶಿವರಾಜ್ ತಂಗಡಗಿ ಅವರು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಕೂಡ ಇದ್ದರು. ಈಗ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲೂ ಕೂಡ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಕನಕಗಿರಿ ಕ್ಷೇತ್ರದ ಶಾಸಕರಾಗಿರುವಂಥ ಶಿವರಾಜ್ ತಂಗಡಗಿ ಅವರು ಕಳೆದ ಬಾರಿ ಟಿ.ಬಿ. ಡ್ಯಾಮ್ನ ವಿಚಾರವಾಗಿರ್ಬೋದು ಅಥವಾ ಅವರ ಜಿಲ್ಲೆಯಲ್ಲಿ ಇದ್ದಂಥ ಒಂದಷ್ಟು ಸಮಸ್ಯೆಗಳಾಗಿರ್ಬೋದು, ಅದರ ಬಗ್ಗೆ ಸಾಕಷ್ಟು ಗಮನ ಹರಿಸಿದಂಥವರು ಶಿವರಾಜ್ ತಂಗಡಗಿ ಅವರು. ಆ ಕ್ರಸ್ಟ್ ಗೇಟ್ ಕಟ್ಟಾದಾಗ ಬಹಳ ಮುತುವರ್ಜಿಯನ್ನು ಕೂಡ ವಹಿಸಿದ್ರು ಶಿವರಾಜ್ ತಂಗಡಗಿ ಅವರು. ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರಿಗೆ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋ ಕುತೂಹಲ ಇತ್ತು. ಆದರೆ ಅವರು ಅಪೇಕ್ಷೆಯನ್ನು ಇಟ್ಕೊಂಡಿದ್ರು, ನಮಗೆ ಸಿಕ್ಕೇ ಸಿಗುತ್ತೆ ಅಂತೇಳಿ ಅವರು ಒಂದು ಆಕಾಂಕ್ಷಿ ಕೂಡ ಆಗಿದ್ರು. ಮತ್ತೊಮ್ಮೆ ಅವರಿಗೆ ಸಚಿವ ಸ್ಥಾನ ಹೊಲಿದು ಬಂದಿರೋದು ಶಿವರಾಜ್ ತಂಗಡಗಿ ಅವರಿಗೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರಿಗೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥವರ ಪೈಕಿ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಒಬ್ಬರು. ಅವರಿಗೆ ಸಚಿವ ಸ್ಥಾನ ಹೊಲಿದು ಬಂದಿದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಪುಟ್ಟರಂಗ ಶೆಟ್ಟಿ ಅವ್ರಿಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಇಲ್ಲಿ. ಮತ್ತು ಕಲಘಟಗಿ ಕ್ಷೇತ್ರದ ಶಾಸಕರಾಗಿರುವಂಥ ಸಂತೋಷ್ ಲಾಡ್, ನೆಕ್ಸ್ಟ್ ಸಂತೋಷ್ ಲಾಡ್ ಅವರು ಕಣ್ಣೀರನ್ನು ಹಾಕಿದ್ರು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕಾರಲ್ಲಿ ಕೂತ್ಕೊಂಡು ಬಂದು ಸಂತೋಷ್ ಲಾಡ್ ಅವರು ಕಣ್ಣೀರನ್ನು ಹಾಕಿದ್ರು. ಅವ್ರಿಗೂ ಕೂಡ ಮತ್ತೊಮ್ಮೆ ಸಚಿವ ಸ್ಥಾನ ಸಿಕ್ಕಿದೆ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸಂತೋಷ್ ಲಾಡ್ ಅವರಿಗೆ ಒಂದು ಸಚಿವ ಸ್ಥಾನ ಸಿಕ್ಕಿರುವಂಥದ್ದು. ಕಳೆದ ಬಾರಿ ಅವರು ಮಾಡಿದಂಥ ಕೆಲಸಗಳು, ಸಚಿವ ಸ್ಥಾನ ಯಾವ ರೀತಿಯಾಗಿ ನಿಭಾಯಿಸಿದ್ರು ಅದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಈಗ ಸಂತೋಷ್ ಲಾಡ್ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಸಿಕ್ಕಿದೆ. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಅವರು ಕೂಡ ಸೇರ್ಪಡೆಗೊಂಡಿದ್ದಾರೆ. ನೆಕ್ಸ್ಟ್ ಅಜಯ್ ಸಿಂಗ್, ಡಾಕ್ಟರ್ ಅಜಯ್ ಸಿಂಗ್. ಇವತ್ತು ಅವರ ಮನೆಯಲ್ಲಿ ಸಾಕಷ್ಟು ಜನ ಬೆಂಬಲಿಗರಿರ್ತಾರೆ. ಅಜಯ್ ಸಿಂಗ್ ಅವರಿಗೆ CM ಡಿ ಕೆ ಶಿವಕುಮಾರ್ ಅವರು ಕರೆ ಮಾಡಿ, ನಿಮ್ಮದು ಕ್ಲಿಯರ್ ಆಗಿದೆ, ಕುಟುಂಬ ಸಮೇತರಾಗಿ ಲೋಕಭವನಕ್ಕೆ ಬನ್ನಿ ಅಂತೇಳಿ ಅವರಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ದಂತೆ ಇಡೀ ಬೆಂಬಲಿಗರು ಅವರ ಮನೆಯಲ್ಲಿ ಕುಣಿದು ಕುಪ್ಪಳಿಸ್ತಾರೆ. ಅಷ್ಟೇ ಅಲ್ಲ, ಅವರ ತಾಯಿ ಪ್ರಭಾವತಿಯವರು ಭಾವುಕರಾಗ್ತಾರೆ. ಧರ್ಮ್ ಸಿಂಗ್ ಅವರ ಫೋಟೋಗೆ ನಮಸ್ಕಾರ ಮಾಡ್ತಾರೆ. ಆ ಮೂಲಕ ಮಗನಿಗೂ ಕೂಡ ಮಂತ್ರಿಗಿರಿ ಸಿಕ್ತಲ್ಲ ಅಂತ ಹೇಳಿ ಅವರು ಕೂಡ ಆನಂದ ಬಾಷ್ಪರಾಗಿ ಒಂದು ಖುಷಿಯನ್ನು ಹಂಚ್ಕೊಳ್ತಾರೆ. ಇನ್ನು ನೆಕ್ಸ್ಟ್ ರಿಜ್ವಾನ್ ಹರ್ಷದ್, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ. ಒಂದು ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನೋದು ಹೈಕಮಾಂಡ್ನ ಲೆವೆಲ್ನಲ್ಲಿ ಇದ್ದಂಥ ಚರ್ಚೆ. ಹಾಗಾಗಿ ಮುಸ್ಲಿಂ ಸಮುದಾಯದಲ್ಲಿ ಹೊಸಬರಿಗೆ ಯಾರಿಗೆ ಅವಕಾಶವನ್ನು ಕೊಡಬಹುದು ಅಂಥೇಳಿ ಅಳೆದು ತೂಗಿ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಕೊನೆಗೆ ರಿಜ್ವಾನ್ ಹರ್ಷದ್ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿ ಸಾಕಷ್ಟು ಪೈಪೋಟಿ ಇತ್ತು, ತುಂಬ ಜನ ಇದ್ದರು. ಹ್ಯಾರಿಸ್ ಇದ್ದರು, ಸಲೀಂ ಅಹಮದ್ ಅವರಿದ್ದರು, ತುಂಬ ಜನ ಇದೇ ರೀತಿಯಾಗಿದ್ದರು. ತನ್ವೀರ್ ಸೇಠ್ ಕೂಡ ಇದ್ದರು. ಇವತ್ತು ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತೇಳಿ ಇವತ್ತು ಸಾಕಷ್ಟು ಪ್ರತಿಭಟನೆಗಳು ನಡೀತು ಮೈಸೂರಲ್ಲಿ. ಕಾರ್ಯಕರ್ತನೊಬ್ಬ ವಿಷವನ್ನು ಸೇವಿಸಿದ, ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಿಸಿದ್ರು. ಈ ರೀತಿಯಂಥ ಬೆಳವಣಿಗೆ ಆಯಿತು. ಆದರೂ ಕೂಡ ಹೈಕಮಾಂಡ್ ಇದೆಲ್ಲ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ರಿಜ್ವಾನ್ ಹರ್ಷದ್ ಅವ್ರಿಗೆ ಒಂದು ಹೊಸ ಮುಖ, ಯುವ ನಾಯಕ, ಮುಂದಿನ ಚುನಾವಣೆಯಲ್ಲಿ ಬಹಳ ಅನುಕೂಲ ಆಗುತ್ತೆ, ಸೆಕೆಂಡ್ ಲೇಯರಲ್ಲಿ ಇದ್ದಂಥವರನ್ನು ಬೆಳೆಸಬೇಕು ಅನ್ನೋದು ಹೈಕಮಾಂಡ್ನ ಗಮನದಲ್ಲಿ ಇಟ್ಕೊಂಡು ಈಗ ಅವರನ್ನು ಆಯ್ಕೆ ಮಾಡಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಆ ಮೂಲಕ ಶಿವಾಜಿನಗರ ಕ್ಷೇತ್ರದ ಶಾಸಕರಾಗಿರುವಂಥ ರಿಜ್ವಾನ್ ಹರ್ಷದ್ ಅವರು ಕೂಡ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸೇರ್ಕೊಂಡಿದ್ದಾರೆ. ಇನ್ನು ಜಮೀರ್ ಅಹಮದ್, ಸಾಕಷ್ಟು ಪೈಪೋಟಿ ಇತ್ತು, ಸಾಕಷ್ಟು ಲಾಬಿಗಳು ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇರುವಂಥ ಮಾಹಿತಿಗಳು ಕೊನೆಯ ಗಳಿಗೆವರೆಗೂ ಕೂಡ
ಜಮೀರ್ ಅಹಮದ್ ಅವರು ಕ್ಯಾಬಿನೆಟ್ನಲ್ಲಿ ಇರ್ತಾರೋ ಇರಲ್ವೋ ಅನ್ನುವ ಚರ್ಚೆಗಳು ನಡೀತಾ ಇತ್ತು. ಕೊನೆ ಗಳಿಗೆಯಲ್ಲಿ ಅವರು ಸೇರ್ಪಡೆಗೊಂಡಿದ್ದಾರೆ ಅನ್ನೋದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇರುವಂಥ ಚರ್ಚೆ. ಜಮೀರ್ ಅಹಮದ್ ಖಾನ್ ಅವರು ಮಂತ್ರಿಗಿರಿಗೆ ಹೋಗಬೇಕು ಅನ್ನೋದು ಒಂದಷ್ಟು ಜನರ ಒಲವಿತ್ತು. ಆದರೆ ಕೆಲವರು ಬೇಡ ಅನ್ನುವ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರಂತೆ. ಆದರೂ ಕೂಡ DK ಶಿವಕುಮಾರ್ ಅವರು ತಮ್ಮ ಕ್ಯಾಬಿನೆಟ್ಗೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಇನ್ನು ಹಾವೇರಿ ರುದ್ರಪ್ಪ ಲಮಾಣಿ ಅವರು, ಹಾವೇರಿ ಕ್ಷೇತ್ರದ ಶಾಸಕರಾಗಿರುವಂಥ ರುದ್ರಪ್ಪ ಲಮಾಣಿ ಅವರನ್ನು ಕೂಡ ಅವರು ಸಚಿವ ಸ್ಥಾನಕ್ಕೆ ಇವತ್ತು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಅವ್ರಿಗೂ ಕೂಡ ಕ್ಯಾಬಿನೆಟ್ನಾಗೆ ಸೇರಿಸ್ಕೊಂಡಿದ್ದಾರೆ. ಇನ್ನು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಶಿವಲಿಂಗೇಗೌಡರನ್ನ JDSನಿಂದ ಕಾಂಗ್ರೆಸ್ಗೆ ಕರ್ಕೊಂಬಂದರು. ಸಾಕಷ್ಟು ಪೈಪೋಟಿ ಇತ್ತು. ಆದರೂ ಕೂಡ ಅವರನ್ನು ಎಲ್ಲೋ ಒಂದು ಕಡೆ ಮಂತ್ರಿಗಿರಿ ಮಾಡೇ ಮಾಡ್ತೀವಿ ಅಂತೇಳಿ ಅವರಿಗೆ ಒಂದಷ್ಟು ಭರವಸೆಯನ್ನು ಕೊಟ್ಟು ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಕೂಡ ಕಳೆದ ಬಾರಿ ನಡೆದಿತ್ತು. ಈಗ ಅವರಿಗೆ ಆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಇನ್ನು ಚಲುವರಾಯಸ್ವಾಮಿ ಅವರು ಮತ್ತೊಮ್ಮೆ ಸಚಿವ ಭಾಗ್ಯ ಹೊಲಿದು ಬಂದಿದೆ. ಮೋಸ್ಟ್ಲಿ ರಾಮಲಿಂಗಾರೆಡ್ಡಿ ಅವರು ಬೇಡ ಅಂತ ಹೇಳಿರುವಂಥ ಖಾತೆ ಇವರಿಗೆ ಸಿಗಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಹಾಗಾಗಿ ವಾಟರ್ ರಿಸೋರ್ಸ್ ನಾಗಮಂಗಲ ಕ್ಷೇತ್ರ ಶಾಸಕರಾಗಿರುವಂಥ ಚಲುವರಾಯಸ್ವಾಮಿ ಅವರಿಗೆ ಸಿಗುವಂಥ ನಿರೀಕ್ಷೆ ಇದೆ. ಬಹುತೇಕ ಇನ್ನೇನು ಕೆಲವೇ ನಿಮಿಷಗಳ ಅಥವಾ ಕೆಲವೇ ಗಂಟೆಗಳಲ್ಲಿ ಒಂದು ಪೋರ್ಟ್ಫೋಲಿಯೋ ಕೂಡ ಅಧಿಕೃತವಾಗಿ ಹೊರಬರುವಂಥ ಸಾಧ್ಯತೆ ಇದೆ. ಬಸವರಾಜ ರಾಯರೆಡ್ಡಿ ಅವರು ಹಿರಿಯ ಶಾಸಕರು, ಅವರನ್ನು ಕೂಡ ಇವತ್ತು DK ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿದ್ದಾರೆ. ಆ ಮೂಲಕ ಇವತ್ತು ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಅವರು ಭಾಗಿಯಾಗಿದ್ದರು. ಇನ್ನು T ರಘುಮೂರ್ತಿ ಚಳ್ಳಕೆರೆ, ಈ ಹಿಂದೆಯೇ ಅವರು ಸುಧಾಕರ್ ಅವರಿಂದ ತೆರವಾದಂಥ ಸ್ಥಾನಕ್ಕೆ ಅವರು ಬರ್ತಾರಂತ ಇತ್ತು. ಆದರೆ ಸ್ವಲ್ಪ ಟೈಮ್ ಆಯಿತು. ಈಗ ಅವ್ರಿಗೂ ಕೂಡ ಒಂದು ಸ್ಥಾನಮಾನ ಸಿಕ್ಕಿದೆ. ಹ್ಯಾಟ್ರಿಕ್ ಶಾಸಕ ಅಂತ ಕೂಡ ಕರೀತಾರೆ ಅವ್ರನ್ನ. ಕಂಟಿನ್ಯೂಸ್ ಆಗಿ 3 ಬಾರಿ ಗೆದ್ದಂಥ ಅವರನ್ನು ಹ್ಯಾಟ್ರಿಕ್ ಶಾಸಕ ಅಂತ ಕರೀತಾರೆ. ಹಾಗಾಗಿ ಅವರನ್ನು ಕೂಡ ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಬಿ ನಾಗೇಂದ್ರ, ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆದಂಥ ಬಹುಕೋಟಿ ಹಗರಣದಲ್ಲಿ ಅವರ ಹೆಸರಿತ್ತು. ಬಿ ನಾಗೇಂದ್ರ ಅವ್ರದ್ದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಜೂನ್ 6ನೇ ತಾರೀಕು ಕಳೆದ ವರ್ಷ. ಅದಾದ ನಂತರ ಹಲವು ವೇದಿಕೆಗಳಲ್ಲಿ ಅವರ ಹೆಸರು ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ತೀವಿ ಅಂತೇಳಿ. ಆದರೆ ಈಗ ಅವರನ್ನು ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿದ್ದಾರೆ. ಅಲ್ಲಿ ಸಾಕಷ್ಟು ಕಂಪ್ಲಿ ಗಣೇಶ್ ಅವರಿದ್ದರು, ನಾರಾ ಭರತ್ ರೆಡ್ಡಿ ಅವರಿದ್ದರು, ಎಲ್ಲರೂ ಕೂಡ ರೇಸಲ್ಲಿದ್ದರು. ಆದರೆ ಅವರೆಲ್ಲರೂ ಕೂಡ ಬದಿಗಿಟ್ಟು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರುವಂಥ ಬಿ ನಾಗೇಂದ್ರ ಅವರನ್ನು ಇವತ್ತು ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ನೋಡಿ, SS ಮಲ್ಲಿಕಾರ್ಜುನ್ ಅವರ ಜಾಗದಲ್ಲಿ ಹೆಸರಿದ್ದು ಮಂಕಾಳ ವೈದ್ಯ ಅವರು. ಮಂಕಾಳ ವೈದ್ಯರು ಬಹಳ ಖುಷಿ ಆಗ್ತಾರೆ. ಮೀನುಗಾರರ ಕುಟುಂಬಕ್ಕೆ ಒಲಿದು ಬಂದಂಥ ಭಾಗ್ಯ ಅಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಆದರೆ ಟೈಪಿಂಗ್ ಮಿಸ್ಟೇಕ್ ಅಂತ ಹೇಳಿ ಅವರ ಹೆಸರನ್ನು ತೆಗೆದು 2ನೇ ಪಟ್ಟಿ ಬಿಡುಗಡೆ ಮಾಡಿ ದಾವಣಗೆರೆ ನಗರ ಕ್ಷೇತ್ರ ಶಾಸಕರಾಗಿರುವಂಥ SS ಮಲ್ಲಿಕಾರ್ಜುನ್ ಅವರನ್ನು ಅಲ್ಲಿಗೆ ಸೇರಿಸ್ತಾರೆ. ಅಂದರೆ 2ನೇ ಬಾರಿ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟಲ್ಲಿ ಕೂಡ ಇದ್ದರು. ಈಗ ಮತ್ತೊಮ್ಮೆ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಕೂಡ ಸೇರಿಸ್ಕೊಂಡಿದ್ದಾರೆ. ಅಲ್ಲೊಂದು 2 ಲಿಸ್ಟ್ಗಳು ಬಂದು ಅಲ್ಲಿ ಇವರ ಹೆಸರು ಸೇರ್ಪಡೆ ಆಗುತ್ತೆ. ಮತ್ತೊಂದು ಕಡೆ ಬಸವಂತಪ್ಪ, ಮಾಯಕೊಂಡ ಕ್ಷೇತ್ರ ಶಾಸಕರಾಗಿರುವಂಥ ಬಸವಂತಪ್ಪ ಅವರ ಹೆಸರು ಕೂಡ ಸೇರ್ಪಡೆಗೊಂಡಿದ್ದು. ಅವರು ಕೂಡ ಕ್ಯಾಬಿನೆಟ್ಗೆ ಸೇರ್ಕೊಂಡಿದ್ದಾರೆ. ಮಧು ಬಂಗಾರಪ್ಪ ಅವರು ಕೂಡ 2ನೇ ಬಾರಿಗೆ ಈಗ ಸಚಿವರಾಗಿದ್ದಾರೆ. ಅಂದರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಕೂಡ ಇದ್ರು. ಈಗ ಮತ್ತೊಮ್ಮೆ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಕೂಡ ಅವರು ಸೇರ್ಪಡೆಗೊಂಡಿದ್ದಾರೆ. ಇವರ ಸೇರ್ಪಡೆ ಆಗಿದ್ದರಂಥ ಹಿನ್ನೆಲೆಯಲ್ಲಿ ಆಲ್ರೆಡಿ ಅಲ್ಲೊಂದಷ್ಟು ಅಸಮಾಧಾನಗಳು ಭುಗಿಲೆದ್ದಿದೆ. ಮೊದಲ ಬಾರಿಗೆ ಗೆದ್ದು ಬಂದಂಥವ್ರಿಗೆ ನೀವು ಶಾಸಕ ಸ್ಥಾನವನ್ನು ಕೊಟ್ಟಿದ್ದೀರಿ ನಿಮ್ಮ ಪಕ್ಷಕ್ಕೆ ಬಂದ ನಂತರ. ನಾನು ಕೂಡ ಬಂದು ಮೊದಲ ಬಾರಿಗೆ ಗೆದ್ದಿದ್ದೀನಿ, ನನಗೂ ಒಂದು ಅವಕಾಶವನ್ನು ಕೊಡ್ಬೋದಿತ್ತಲ್ಲ ಅಂತೇಳಿ ಬೇಳೂರು ಗೋಪಾಲ್ ಕೃಷ್ಣ ಅವರ ಅಸಮಾಧಾನವನ್ನು ಹೊರಹಾಕ್ತಾರೆ. ನಾಳೆ 12 ಜನ ಅಸಮಾಧಾನಿತರು ಮೀಟಿಂಗನ್ನು ಮಾಡ್ತೀವಿ, ಆ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದರೆ ಈ ಒಂದು ಬಂಡವನ್ನು ಹೇಗೆ ಶಮನ ಮಾಡ್ತಾರೆ DK ಶಿವಕುಮಾರ್ ಅವರು? ಹೈಕಮಾಂಡ್ ಹೇಗೆ ಇದನ್ನು ನಿಭಾಯಿಸುತ್ತೆ? BK ಹರಿಪ್ರಸಾದ್ ಅವರು ಹೇಗೆ ಇದನ್ನು ನಿಭಾಯಿಸ್ತಾರೆ ಅನ್ನೋದನ್ನು ನಾಳೆವರೆಗೂ ಕೂಡ ಕಾದು ನೋಡಬೇಕಾಗತ್ತೆ. ಮುಂದಿನ ಸುದ್ದಿ ಎತ್ತ ಗಮನ ಕೊಡೋಣ. ಕೊನೆಗೂ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಹೈಕಮಾಂಡ್ನಿಂದ ಅಧಿಕೃತ ನೂತನ ಸಚಿವರ ಪಟ್ಟಿ ಹೊರಬೀಳ್ತಾ ಇದ್ದಂತೆ ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದ ಶಾಸಕರ ಅಸಮಾಧಾನದ ಕಟ್ಟೆ ಹೊಡೆದಿದೆ. ಯಾರೆಲ್ಲ ಸಿಟ್ಟಾದ್ರು, ಯಾರು ರಾಜೀನಾಮೆ ಕೊಟ್ಟರು ನೋಡ್ಕೊಂಬರೋಣ ಬನ್ನಿ. ಸಂಪುಟ ವಿಸ್ತರಣೆಯು ಆಕ್ರೋಶ ಸ್ಫೋಟವೋ, ಸಿಗದ ಸ್ಥಾನಮಾನ ಬ್ಲಾಸ್ಟ್ ಆಯಿತು ಅಸಮಾಧಾನ. ಅಂತೂ ಇಂತೂ ರಾಜ್ಯ ಸಚಿವ ಸಂಪುಟ ಗೊಂದಲಕ್ಕೆ ತೆರೆ ಬಿದ್ದಿದೆ. ಕಳೆದ 2 ತಿಂಗಳಿಂದ ನಡೆಯುತ್ತಿದ್ದ ಸಂಪುಟ ಸರ್ಕಸ್ಗೆ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಆದರೆ ಹೈಕಮಾಂಡ್ನಿಂದ ಅಧಿಕೃತ ನೂತನ ಸಚಿವರ ಪಟ್ಟಿ ಹೊರಬೀಳುತ್ತಿದ್ದಂತೆ ಸಚಿವಾಕಾಂಕ್ಷಿಗಳ ಅಸಮಾಧಾನದ ಕಟ್ಟೆ ಒಡೆದಿದೆ.
ಕೊನೆ ಕ್ಷಣದಲ್ಲಿ ಬದಲಾದ ಸಂಪುಟ ಪಟ್ಟಿ. ಮಂಕಾಳ್ ವೈದ್ಯ ಔಟ್, ಎಸ್ಎಸ್ ಮಲ್ಲಿಕಾರ್ಜುನಗೆ ಮಣೆ. ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸಿದ ಪಟ್ಟಿಯಲ್ಲಿ ಕೊನೆ ಕ್ಷಣದಲ್ಲಿ ಬದಲಾವಣೆಯಾಗಿದೆ. ಮೊದಲು ಪ್ರಕಟವಾದ ಪಟ್ಟಿಯಲ್ಲಿ ಮಂಕಾಳ್ ವೈದ್ಯಗೆ ಮಂತ್ರಿ ಸ್ಥಾನ ನೀಡಲಾಗಿತ್ತು. ಆದರೆ ಇದೀಗ ಅವರನ್ನು ಪಟ್ಟಿಯಿಂದ ತೆಗೆದು ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಪಟ್ಟಿಗೆ ಸೇರಿಸಲಾಗಿದೆ. ಇನ್ನು ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಕೂಡ ಸಚಿವರ ಪಟ್ಟಿಯಲ್ಲಿ ಹೆಸರಿತ್ತು. ಆದರೆ ಇದು ಕೂಡ ಇನ್ನು ಸಸ್ಪೆನ್ಸ್ ಇದೆ. ಆದ್ದರಿಂದ ಇವರ ಪ್ರಮಾಣ ವಚನವನ್ನ ಹೋಲ್ಡ್ನಲ್ಲಿ ಇಡಲಾಗಿದೆ. ಗೊಂದಲದ ಗೂಡಾದ ಕ್ಯಾಬಿನೆಟ್ 2.0. ಕೊಟ್ಟ ಮಾತಿಗೆ ತಪ್ಪಿದ್ರ ಸಿಎಂ ಡಿಕೆಶಿ. ಈ ನಡುವೆ ಅಸಮಾಧಾನಗೊಂಡಿರುವ ಯಶವಂತರಾಯಗೌಡ ಪಾಟೀಲ್ ಡಿಕೆಶಿ ಕೊಟ್ಟ ಮಾತಿಗೆ ತಪ್ಪಿದ್ದಾರೆ, ರಾಜೀನಾಮೆ ಕೊಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಸಮಾಧಾನದ ನಡುವೆ ಹೊಸ ಬಾಂಬ್ ಸಿಡಿಸಿರುವ ಬೇಳೂರು ಗೋಪಾಲಕೃಷ್ಣ, ನಾವು 12 ಜನ ಸಮಾನ ಮನಸ್ಕ ಶಾಸಕರು ನಾಳೆಗೆ ರಾಜೀನಾಮೆ ಕೊಡ್ತೀವಿ ಅಂತ ಖಂಡಾತುಂಡವಾಗಿ ಹೇಳಿದ್ದಾರೆ. ನಾನು 4 ದಶಕಗಳ ರಾಜಕಾರಣ ಮಾಡಿದ್ದೀನಿ, ಒಂದೇ ಪಕ್ಷದೊಳಗೆ ನಿಷ್ಠೆಯಿಂದ ಅವಕಾಶ ಕೊಡ್ರಿ ಅಂತ ಕೇಳಿದ್ದೆ ಮತ್ತು ಮಾತು ಕೊಟ್ಟಿದ್ರು ಅವ್ರು ನನಗೆ. ಬೇರೆಯವ್ರ ವಿಷಯ ಬೇರೆ, ನಾನು ವಿಷಯದಾಗ ಮಾತು ಕೊಟ್ಟಿದ್ರು, ಮಾತು ಉಳಿಸ್ಕೊಂಡಿಲ್ಲ, ಅದಕ್ಕೆ ಅನಿವಾರ್ಯ ತೀರ್ಮಾನ ಮಾಡಿದ್ದೀನಿ. ನಾನು ಕೇಳಿದ್ದೀನಿ, ನನ್ನ ಹಕ್ಕುಗಳು ಕೇಳಿದ್ದೀನಿ, ನನ್ನ ನೋವಾಗಿದೆ, ಬೇಸರ ಆಗಿದೆ. ಅದರಿಂದ ನಾಳೆ 10 ಗಂಟೆಗೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಮತ್ತು ನಿಗಮಕ್ಕೂ ರಾಜೀನಾಮೆ ಕೊಡ್ತೇನೆ. ಇನ್ನೊಂದಿಷ್ಟು ಜನ ನಿಮ್ಮ ಜೊತೆಗೆ ಬೇಸರ ಪಟ್ಕೊಂಡಿರೋಂಥ ಶಾಸಕರು ಕೂಡ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸಹ ಸುಮಾರು ಜನ ಇದ್ದಾರೆ. ಅವರೆಲ್ಲ ನಾಳೆ ಬಹುಶಃ ಬರ್ತಾರೆ. ಬಹುಶಃ ನಾಳೆ ಬಂದು ನಾವೆಲ್ಲ ಒಟ್ಟಾಗೋಣ, ಕೂತು ಚರ್ಚೆ ಮಾಡಬೇಕಂತ ಹೇಳಿ. ಇನ್ನು ಒಬ್ಬರಲ್ಲ ಇಬ್ಬರಲ್ಲ, ಸಾಲು ಸಾಲು ನಾಯಕರು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕೋಪಗೊಂಡಿದ್ದಾರೆ. ಮೈಸೂರು ಪ್ರಾಂತ್ಯಕ್ಕೆ ಸಿಗಬೇಕಾಗಿರುವಂತಹ ಒಂದು ಶಕ್ತಿ ಅಥವಾ ಗೌರವ ಅದು ಸಿಗದೇ ಇರುವಂಥ ಬೇಸರ ಕೂಡ ನಮಗೆ ಎಲ್ಲರಿಗೂ ಕಾಡ್ತಾ ಇದೆ. ಇದು ಆಶಾದಾಯಕವಾದಂತಹ ಪಟ್ಟಿ ಅಲ್ಲ, ನಿರಾಶೆವಾಗುವಂತಹ ಪಟ್ಟಿಯಾಗಿರುವಂಥದ್ದು. ಪಕ್ಷದ ನಿಷ್ಠೆಗೋಸ್ಕರ ಪಕ್ಷಕ್ಕೆ ಪ್ರಾಮಾಣಿಕವಾಗಿದ್ದೀನಿ. ಇವತ್ತು ನನ್ನಂತರ ಒಬ್ಬ ಸಾಮಾನ್ಯ ವ್ಯಕ್ತಿಗೆ 4 ಬಾರಿ ಗೆದ್ದಂತರಿಗೆ ಈ ಥರ ಮೋಸ ಮಾಡಿದ್ರೆ ಈ ಸಾಮಾನ್ಯ ಜನರಿಗೆ, ಕಾರ್ಯಕರ್ತರಿಗೆ ಏನು ಇವರು ಗುರುತಿಸ್ತಾರೆ? ನನ್ನ ಹಿರಿತನವನ್ನ ಪಕ್ಷ ಪರಿಗಣಿಸಿಲ್ಲ. ಶಾಸಕರಾಗಿ 49ನೇ ವರ್ಷ, ಅತ್ಯಂತ ಹಿರಿಯ ಸಚಿವನು ಕೂಡ ಆಗಿದ್ದಂಥವನು. ಆದರೆ ನಡೆಸ್ಕೊಳ್ತಕ್ಕಂಥ ರೀತಿಯನ್ನು ನೋಡಿದಾಗ ಉಸಿರು ಕಟ್ಟುವಂಥ ವಾತಾವರಣ ಆಗಿದೆ. ನನಗಿನ್ನ ಜಾಸ್ತಿ ನನಗೆ ಸ್ಪಂದಿಸ್ತಕ್ಕಂಥವ್ರು ನನ್ನ ಜಿಲ್ಲೆಯ ಸಮಾಜದ ಮುಖಂಡರುಗಳು ಮತ್ತು ಕ್ಷೇತ್ರದ ಮತದಾರರು. ಎಲ್ಲೋ ಒಂದು ಕಡೆಗೆ ಅವಮಾನ ಆಗಿದೆ ಅಂತಕ್ಕಂಥ ಭಾವನೆ ಅವ್ರಿಗೆ ಬಂದಿದೆ. ಹೀಗೆ ಇನ್ನು ಪ್ರಮುಖವಾಗಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್, ಆರ್.ಬಿ. ತಿಮ್ಮಾಪುರ, ಮಹದೇವಪ್ಪ ಹೀಗೆ ಸಾಲು ಸಾಲು ನಾಯಕರಿಗೆ ಈ ಬಾರಿ ಚಾನ್ಸ್ ಸಿಕ್ಕಿಲ್ಲ. ಒಟ್ನಲ್ಲಿ ಡಿಕೆಶಿ ಸಚಿವ ಸಂಪುಟ 2.0 ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಸಿಎಂ ತಮ್ಮ ಶಾಸಕರ ಅಸಮಾಧಾನ ಹೇಗೆ ತಣಿಸುತ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಹೈಕಮಾಂಡ್ ಮತ್ತು ಸಿಎಂ ಡಿಕೆಶಿಗೆ ದೊಡ್ಡ ತಲೆನೋವಾಗಿತ್ತು. ಒಂದಲ್ಲ 3 ಬಾರಿ ದೆಹಲಿಗೆ ವಿಮಾನವನ್ನು ಏರಿದ್ರು. ಕೊನೆಗೆ ಶುಭ ಸೋಮವಾರದಂದು ಪಟ್ಟಿ ಹೊರಬಿದ್ದಿದ್ದೇ ತಡ ಹಲವು ಶಾಸಕರಿಗೆ ನಿರಾಸೆ ಆಗಿದೆ. ಬೂದಿ ಒಳಗಿದ್ದ ಕೆಂಡದಂತೆ ಅವರ ಬೆಂಬಲಿಗರ ಆಕ್ರೋಶದ ಕಟ್ಟೆ ಉಳಿದಿದೆ. ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಚಿವ ಸಂಪುಟ ಪಟ್ಟಿ ಹೊರಬಿದ್ದಿದ್ದೇ ತಡ ರಾಜ್ಯ ಕಾಂಗ್ರೆಸ್ನಲ್ಲಿ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ಸಚಿವ ಸ್ಥಾನ ಸಿಗುತ್ತೆ ಎಂದು ಆಸೆಯಲ್ಲಿದ್ದ ಹಲವು ಶಾಸಕರಿಗೆ ನಿರಾಸೆಯಾಗಿದೆ. ಅತ್ತ ಸಚಿವರಾಗುತ್ತಾರೆ ಎಂದು ಕಾದು ಕುಳಿತಿದ್ದ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಒಡೆದಿದ್ದು, ಪ್ರತಿಭಟನೆ ಜೊತೆ ಭಾರಿ ಹೈಡ್ರಾಮವೇ ನಡೆದಿದೆ. ಕೈತಪ್ಪಿದ ಸ್ಥಾನ, ಬೆಂಬಲಿಗರಿಂದ ಹೈಡ್ರಾಮಾ. ತನ್ವೀರ್ ಬಾದರ್ಲಿ ಫ್ಯಾನ್ಸ್ ಆತ್ಮಹತ್ಯೆಗೆ ಯತ್ನ. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಮೈಸೂರಲ್ಲಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. ತನ್ವೀರ್ ಸೇಠ್ ಮನೆ ಮತ್ತು ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟಿಸಿದ್ದಾರೆ. ಈ ವೇಳೆ ಅಭಿಮಾನಿಯೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಅತ್ತ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟಿಸಿದ್ದು, ಮಾನವ ಸರಪಳಿ ನಿರ್ಮಿಸಿ ತನ್ವೀರ್ ಅಭಿಮಾನಿಗಳು ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಕೂಗಿದ್ದಾರೆ. ಈ ವೇಳೆ ಟೈರ್ಗೆ ಬೆಂಕಿ ಹಚ್ಚಲು ಕಾರ್ಯಕರ್ತರು ಮುಂದಾಗಿದ್ದು, ಪೊಲೀಸರು ಕೈ ಕಾರ್ಯಕರ್ತರಿಂದ ಟೈರ್ ಕಿತ್ತುಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರ ತಂದೆ ಆದ ಶ್ರೀಮಾನ್ ಅಜೀಜ್ ಸೇಠ್ ಸಾಹೇಬರು 35 ವರ್ಷ ಕಾನ್ಸ್ಟಿಟ್ಯೂಷನ್ದಲ್ಲಿ ಗೆದ್ದಿದ್ದಾರೆ. ಆಮೇಲೆ ಇವರು 6 ಬಾರಿ ಗೆದ್ದಿದ್ದಾರೆ. 2 ಬಾರಿ 30 ಸತಿ ಕೊಡ್ತೀವಿ ಅಂತ ಕೊಳ್ಳಿಲ್ಲ. ಈ ಬಾರಿ ಆಸೆ ತೋರಿಸಿ ಆಸೆಗೆ ದ್ರೋಹ ಮಾಡಿದ್ದಾರೆ. ಮುಂದೆ ಚುನಾವಣೆಯಲ್ಲಿ ಆ ಕಾನ್ಸ್ಟಿಟ್ಯೂನ್ಸಿ ಜನ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ತಕ್ಕ ಪಾಠ ಕಲಿಸ್ತಾರೆ. ಈಗ ನಾವೆಲ್ಲ ಸೇರ್ಕೊಂಡು
ಇವತ್ತು ಗಲಾಟೆ ಮಾಡ್ತಾ ಇದ್ವಿ. ಮಂಡ್ಯದಲ್ಲೂ ಶಾಸಕ ತನ್ವೀರ್ ಸೇಠ್ಗೆ ಸ್ಥಾನ ಮಿಸ್ ಹಿನ್ನೆಲೆ ಮುಸ್ಲಿಂ ಸಮುದಾಯ ಪ್ರತಿಭಟನೆ ನಡೆಸಿದೆ. ಸಚಿವ ಸ್ಥಾನ ತಪ್ಪಿರೋದು ಖಂಡನೀಯ, ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಡಿಕೆಶಿ ಪ್ರತಿಕೃತಿ ದಹಿಸಿದ ಕೈ ಕಾರ್ಯಕರ್ತರು. ವಿಜಯನಗರದ ಶಾಸಕ ಕೃಷ್ಣಪ್ಪ, ಗೋವಿಂದರಾಜನಗರ ಶಾಸಕ ಪ್ರಿಯಕೃಷ್ಣಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಬೆಂಬಲಿಗರ ಆಕ್ರೋಶ ಸ್ಫೋಟಗೊಂಡಿದೆ. ಮಾಗಡಿ ರೋಡ್ ಟೋಲ್ ಗೇಟ್ ಬಳಿ ಬೆಂಬಲಿಗರು ಕೆಂಡಾಮಂಡಲರಾಗಿದ್ದು ಸಿಎಂ ಡಿಕೆಶಿ ಪ್ರತಿಕೃತಿ ದಹಿಸಿದ್ದಾರೆ. ಇತ್ತ ನಾಗರಬಾವಿಯಲ್ಲೂ ಕೈ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಸಚಿವ ಸ್ಥಾನ ನೀಡದಕ್ಕೆ ವಿಜಯನಗರ ವಾರ್ಡ್ ಅಧ್ಯಕ್ಷರು, ಮಹಿಳಾ ಘಟಕ ಸೇರಿದಂತೆ ಅನೇಕರು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ಗೆ ತಾಳ್ಮೆಯಿಂದ ಇದ್ರಿ, ಸಿಎಂ ಸ್ಥಾನಕ್ಕೆ ತಾಳ್ಮೆಯಿಂದ ಇದ್ರಾ? ಇಡೀ ರಾಜ್ಯನೇ ಆಡ್ಕೋತಾ ಇದ್ರು. ನಮ್ಮ ಇವರು ಬಿಜೆಪಿನವರೆಲ್ಲ ಎಲ್ಲ ಆಡ್ಕೊಂಡ್ ಕೂತಿದ್ರು. ಏನಯ್ಯ ನಿಮ್ ಸರ್ಕಾರದ ಕತೆ ಇದು, ಏನ್ರಯ್ಯ ಬೀದಿಗೆ ನಿಂತಿದ್ದೀರಾ ನೀವೆಲ್ಲ ಅಂತ ಆಡ್ಕೊಂಡ್ ಕೂತಿದ್ರು. ಈ ಆಡ್ಸ್ಕೊಳ್ಳುವಂಥದ್ದು ಸಿಎಂ ಚೇಂಜ್ ಆಗೋದು, ಆದ್ರೂ ತಾಳ್ಮೆಯಿಂದ ಸಿದ್ದರಾಮಯ್ಯ ಅವರು ಕೊಟ್ಟರು, ಅದು ಬೇರೆ, ಏನೋ ನಮ್ಮೆಲ್ಲರೂ ಪುಣ್ಯ. ಈಗ ನಾವು ನಮ್ಮ ಇಡೀ ಕ್ಷೇತ್ರದ ಜನ ಆಗಿರ್ಬೋದು, ಇಡೀ ಅವರ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಸೇರ್ಕೊಂಡು ಎಲ್ಲರೂ ನಿಷ್ಠೆಯಿಂದ ಬೆಳಗ್ಗೆಯಿಂದ ಎಲ್ಲ ಸಾವಧಾನದಿಂದ ನಮ್ಮ ಪ್ರಿಯಕೃಷ್ಣ ಸರ್ ಆಗಿರ್ಬೋದು ಎಲ್ಲರೂ ಹೇಗೆ ಹೇಳಿದ್ರು ಹಾಗೆ ಆಗುತ್ತೆ. ನಮ್ಗೇನು ನಿಷ್ಠೆಯಿಂದ ಇದ್ದಾರೆ ಇವರು. ಹಿಟ್ನಾಳ್ ಅಭಿಮಾನಿಗಳಿಂದ ಟೈರ್ಗೆ ಬೆಂಕಿ. ಶಾಸಕ ರಾಘವೇಂದ್ರ ಹಿಟ್ನಾಳ್ ಸ್ಥಾನ ಮಿಸ್ ಆಗಿದ್ದಕ್ಕೆ ಕೊಪ್ಪಳದಲ್ಲಿ ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಹೆದ್ದಾರಿ ತಡೆದು ಹೆಬ್ಬಾಳ್ಕರ್ ಬೆಂಬಲಿಗರ ಪ್ರತಿಭಟನೆ. ಬೆಳಗಾವಿಯಲ್ಲಿ ಶಾಸಕಿ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಹಿರೇಬಾಗೇವಾಡಿ ಟೋಲ್ ಬಳಿಯಲ್ಲಿ ಪ್ರತಿಭಟಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟಿಸಿ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಬೆಂಗಳೂರಿನ ಚಾಲುಕ್ಯ ವೃತ್ತದಲ್ಲೂ ಹೆಬ್ಬಾಳ್ಕರ್ ಬೆಂಬಲಿಗರು ಧರಣಿ ನಡೆಸಿದ್ದಾರೆ. ಸಚಿವ ಸ್ಥಾನ ಕೊಡೋದಾದ್ರೆ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕಾಗಿ ನಮ್ದೆಲ್ಲರದು ಆಗ್ರಹ ಇದೆ. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೈಕಮಾಂಡ್ ಏನಾದರೂ ಸಚಿವ ಸ್ಥಾನ ಕೊಡಲೇ ಇಲ್ಲ ಅಂದರೆ ನಮ್ದು ಈ ಹೋರಾಟವನ್ನು ನಾವು ನಿಲ್ಲಿಸುವುದೂ ಇಲ್ಲ. ಅದೇ ರೀತಿ ಯೂತ್ ಕಾಂಗ್ರೆಸ್ನಲ್ಲಿದ್ದಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆಯನ್ನು ನಾವು ಕೊಡಲು ಸಿದ್ಧವಿದ್ದೇವೆ. ಎಂಡಿ ಶಾಸಕರ ಬೆಂಬಲಿಗರಿಂದ ಆಕ್ರೋಶ. ಎಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಕೂಡ ಸಚಿವ ಸ್ಥಾನ ಆಕಾಂಕ್ಷಿಯಾಗಿದ್ದರು. ಆದರೆ 2ನೇ ಸಂಪುಟ ಪಟ್ಟಿಯಲ್ಲಿ ಹೆಸರಿಲ್ಲದನ್ನ ಕಂಡು ಶಾಸಕ ಭವನ ಮುಂಭಾಗ ಅವರ ಬೆಂಬಲಿಗರು ಸಿಟ್ಟಿಗೆದ್ದಿದ್ದಾರೆ. 3 ಬಾರಿ ಶಾಸಕರಾಗಿರೋ ಹಿರಿಯ ಶಾಸಕರಿಗೆ ಅನ್ಯಾಯವಾಗಿದೆ ಎಂದು ಧಿಕ್ಕಾರ ಕೂಗಿದ್ದಾರೆ. ನಮ್ಮ ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಅದರ ಜೊತೆ ಸಿದ್ದರಾಮಯ್ಯನವರು ಮಾತು ಕೊಟ್ಟಿರು. ಕೊನೆ ಕ್ಷಣ ಒಳಗೆ ಉಳಿದಿತ್ತು ನಮ್ಮ ಪಟ್ಟಿಯಲ್ಲಿ, ಕೊನೆ ಗಳಿಗೆಯಲ್ಲಿ ನಮ್ಮ ಶಾಸಕರಿಗೆ ಅನ್ಯಾಯ ಆಗಿದೆ. ಅದು ಮರುಪರೀಕ್ಷಣೆ ಮಾಡಿ ನಮಗೆ ಮತ್ತೆ ಒದಗಿಸಬೇಕಂತೇಳಿ ನಮ್ಮ ವಚನ ಭ್ರಷ್ಟ ಆಗಿದ್ದಾರೆ. ಅದರ ಸಲುವಾಗಿ ಮರುಪರೀಕ್ಷೆ ಮಾಡಿ ಮತ್ತೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಮ್ಮ ಎಲ್ಲ ಹೈಕಮಾಂಡ್ಗೂ ಆಗ್ರಹ ಮಾಡ್ತೀವಿ. ಅಭಿಮಾನಿಗಳಿಂದ ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಯತ್ನ. ರಾಯಚೂರಿನ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅಭಿಮಾನಿಗಳು ಬೀದಿಗಿಳಿದಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಫುಲ್ಲಾ ಹಾಗೂ ಅಮರೀಶ ಗೌಡ ಎಂಬ 2 ಅಭಿಮಾನಿಗಳು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ವೇಳೆ ಹಂಪನಗೌಡರ ಉಳಿದ ಬೆಂಬಲಿಗರು ಬಾಟಲ್ ಕಸಿದುಕೊಂಡು ಅವರನ್ನ ರಕ್ಷಿಸಿದ್ದಾರೆ. ಮತ್ತೊಂದೆಡೆ ಸಿಂಧನೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ಸಂಬಂಧಿ ಬಿ ವೆಂಕನಗೌಡ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ರವಾನಿಸಿದ್ದಾರೆ. 5 ಬಾರಿ ಶಾಸಕರಾಗಿದ್ದರೂ ಸಚಿವ ಸ್ಥಾನ ನೀಡದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಸ್ಗೆ ಕಲ್ಲು ಎಸೆದು ಫ್ಯಾನ್ಸ್ ಆಕ್ರೋಶ. ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಅಭಿಮಾನಿಗಳು ಹಳೆ ಹುಬ್ಬಳ್ಳಿಯ ಇಂಡಿ ಪಂಪ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರಿ ಬಸ್ಸಿಗೆ ಕಲ್ಲು ಎಸೆದಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆಯಲ್ಲಿ ಕೈ ಕಾರ್ಯಕರ್ತರ ಹೈಡ್ರಾಮಾ. ಕೋಲಾರದ ಬಂಗಾರಪೇಟೆ ಶಾಸಕ ಎಸ್ ನಾರಾಯಣಸ್ವಾಮಿ ಅವರ ಬೆಂಬಲಿಗರು ಬಂಗಾರಪೇಟೆ ಅಂಬೇಡ್ಕರ್ ಪ್ರತಿಮೆ ಎದುರು ರಸ್ತೆ ತಡೆದು ಪ್ರತಿಭಟಿಸಿದ್ದಾರೆ. ಸಚಿವ ಸ್ಥಾನ ನೀಡದೆ ಹೋದರೆ ಅವಳಿ ಜಿಲ್ಲೆಯ 7 ಜನ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ನೀಡುವಂತೆ ಎಚ್ಚರಿಸಿದ್ದಾರೆ. ಹೋರಾಡಿದ ಅನೇಕ ಶಾಸಕರಿಗೆ ನಿರಾಸೆಯಾಗಿದೆ. 2ನೇ ಸಚಿವ ಸಂಪುಟ ಪಟ್ಟಿ ಹೊರಬಿದ್ದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬೆಂಕಿ ಉಂಡೆ ದಗದಗಿಸಿದೆ. ಸಿಎಂ ಡಿಕೆಶಿ ಹೈಕಮಾಂಡ್ ವಿರುದ್ಧ ಹಲವು ಶಾಸಕರು ಮತ್ತು ಅವರ ಬೆಂಬಲಿಗರು ಕೋಪಗೊಂಡಿದ್ದಾರೆ. ಇದು ಇಲ್ಲಿಗೆ ತಣಿಯುತ್ತಾ ಅಥವಾ ಬಂಡಾಯಕ್ಕೆ ಕಾರಣವಾಗುತ್ತಾ ಕಾದು ನೋಡಬೇಕಿದೆ. ಈ
ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಶಾಸಕರ ಅಸಮಾಧಾನ ಸ್ಫೋಟಗೊಂಡಿದೆ. ಗಾಂಧಿನಗರ ಶಾಸಕ ದಿನೇಶ್ ಗುಂಡೂರಾವ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ನನಗೆ ಮಂತ್ರಿ ಮಾಡಲ್ಲ ಅಂತ ಮೊದಲೇ ಹೇಳಬೇಕಿತ್ತು. ಇದು ನನ್ನ ಸ್ವಾಭಿಮಾನ, ಆತ್ಮಗೌರವಕ್ಕೆ ಧಕ್ಕೆ ತಂದಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಅನೇಕ ಜನ ಹಿರಿಯರಿಗೆ ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಬಗ್ಗೆ ಅವರವರ ಬೆಂಬಲಿಗರು ಎಲ್ಲರೂ ಕೂಡ ಆಕ್ರೋಶದ ನುಡಿಗಳನ್ನು ಅವರು ಹಾಕ್ತಾ ಇದ್ದಾರೆ. ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋಂಥ ಒಂದಷ್ಟು ಮಾತುಗಳನ್ನು ಕೂಡ ಆಡ್ತಾ ಇರೋದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಭಾಳಷ್ಟು ಜನ ನಿಮ್ಮ ಅಭಿಮಾನಿಗಳಿಗೆ ನಿರೀಕ್ಷೆ ಇತ್ತು ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ. ಈಗ ಅಂತಿಮ ಪಟ್ಟಿ ಹೊರಗಡೆ ಬಿದ್ದಿದೆ, ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಬಗ್ಗೆ ತಾವೇನು ಹೇಳಕ್ ಬಯಸ್ತೀರಿ ಸರ್? ಈ ಒಂದು ಕ್ಯಾಬಿನೆಟ್ಟಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ ಸರ್. ಹೌದು, ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಬ್ರಾಹ್ಮಣರು ಇಲ್ಲದೇ ಇರುವಂಥ ಒಂದು ಸಚಿವ ಸಂಪುಟ ಆಗಿಲ್ಲ. ಬಹುಶಃ ಇದು ಪ್ರಥಮ ಬಾರಿಗೆ ಆಗ್ತಾ ಇದೆ. ಅದು ಯಾಕಾಗಿದೆಯೋ ನನಗೂ ಗೊತ್ತಿಲ್ಲ, ಅದು ವರಿಷ್ಠರಿಗೆ ನೀವು ಕೇಳಬೇಕು. ಯಾಕಂದರೆ ನಾನು ಜಾತ್ಯತೀತ ವ್ಯವಸ್ಥೆಯಲ್ಲಿ ಬಂದಿರೋನು, ಆದರೆ ನಮ್ಮ ಸಮುದಾಯದ ರೆಪ್ರೆಸೆಂಟೇಷನ್ನು ಜನ ಬಯಸ್ತಾರೆ. ಯಾಕಂದರೆ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಎಲ್ಲರೂ ಇರಬೇಕು. ಅದಕ್ಕೆ ಯಾಕೆ ಈ ಥರ ಆಯಿತು ಅಂತ ಅದು ನಮ್ಮ ಹೈಕಮಾಂಡ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಯವರು, ಅಧ್ಯಕ್ಷರು ಅವರು ಇದಕ್ಕೆ ಹೇಳಬೇಕಾಗ್ತದೆ. ಯಾಕಂದರೆ ಇದುವರೆಗೂ ಇದಾಗಿರಲಿಲ್ಲ, ಇದು ಫಸ್ಟ್ ಟೈಮ್ ಈ ಥರ ಆಗ್ತಾ ಇರುವಂಥದ್ದು. ಸೊ ಅದ್ರ ಬಗ್ಗೆ ಅವರು ಇನ್ನೂ ಯಾವುದೇ ನನಗೂ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಪತ್ನಿ ಮಾಡಿರುವಂಥ ಪೋಸ್ಟ್ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಸರ್. ಜನ ಕೇಳ್ತಾರೆ ನಮಗೆ ಅಂತ. ಇಲ್ಲ, ಅವ್ರದ್ದು ನೋಡಿ, ಅವ್ರಿಗೇನಂತ ಹೇಳಿದ್ರೆ ತುಂಬ ಜನ ಅವ್ರಿಗೆ, ಯಾಕೆ ಅವ್ರು ಪೊಲಿಟಿಕಲಿ ಆ್ಯಕ್ಟಿವ್ ಇದ್ದಾರೆ, ಜನಸಂಪರ್ಕ ಜಾಸ್ತಿ, ಅದಕ್ಕೆ ಅವ್ರ ಅಭಿಪ್ರಾಯ ಅವ್ರ ನೋವನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ. ನಾನು ಕೇಳೋರೇನು ಹಾಕೋದಿಲ್ಲ ಅಥವಾ ನಾನು ಅವ್ರು ಕೇಳೇನು ಮಾಡೋದಿಲ್ಲ. ಅವರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳ್ಕೊಂಡಿದ್ದಾರೆ, ಅದು ಬೇರೆ, ಅದೇನೇ ಇರಲಿ. ಇವತ್ತು ನನಗೆ ಉದ್ದೇಶ ಏನಂತ ಹೇಳಿದ್ರೆ, ಮುಂದೆ ಖಂಡಿತ ನೋಡಿ ನಮ್ಮ ಪಕ್ಷ ಇನ್ನೂ ಚೆನ್ನಾಗಿ ಆಗಬೇಕು, ಮುಂದಿನ ಚುನಾವಣೆ ಮತ್ತೆ ಗೆಲ್ಲಬೇಕು ನಾವು. ಆ ವಿಚಾರಕ್ಕೆ ನಾವು ಬದ್ಧರಾಗಿದ್ದೇವೆ, ಅದ್ರ ಬಗ್ಗೆ ಏನು ಕಾಂಪ್ರಮೈಸೇ ಇಲ್ಲ. ಆದರೆ ಈ ಥರ ಎಲ್ಲ ಒಂದು ಸ್ವಾಭಿಮಾನಕ್ಕೆ ಮತ್ತು ಆತ್ಮಗೌರವಕ್ಕೆ ಧಕ್ಕೆ ತರುವಂಥ ವಿಚಾರಗಳು ಆಗಬಾರ್ದು. ಅದು ಒಳ್ಳೆಯದಲ್ಲ. ಯಾಕೆಂದರೆ ನಾವೆಲ್ಲ ಪಕ್ಷದಲ್ಲಿ ಹುಟ್ಟಿ ಬೆಳೆದಿರೋರು ಮತ್ತು ಈ ಪಕ್ಷದಲ್ಲೇ ನಾವು ಸಾಯ್ತೀವಿ. ಅದರಿಂದ ಈ ಥರ ಇದ್ದಾಗ ನಮಗೆ ನಮ್ಮನ್ನು ಕರೆದು ಈ ಥರ ಇದೆಯಪ್ಪ, ನಿಮಗೆ ಮಾಡೋದಿಲ್ಲ ನಾವು ಈ ಸಲ ಅಂತ ಹೇಳ್ಬಿಟ್ಟಿದ್ರೆ ಅದು ಇನ್ನೂ ಒಳ್ಳೆಯದೇ. ಅದು ಈ ರೀತಿ ಮಾಡೋದಿಲ್ಲ ಅನ್ನುವಂಥದ್ದಾದರೆ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬಾರದಂತೆ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ರೆ, ಅದನ್ನು ಮೊದಲೇ ಹೇಳಿದರೆ ಅದು ಸರಿಯಾಗಿರ್ತಿತ್ತು ಅನ್ನುವಂಥ ಮಾತನ್ನು ದಿನೇಶ್ ಗುಂಡೂರಾವ್ ಅವರು ಆಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಮಹಿಳೆಯರೇ ಇಲ್ಲದ ಸಂಪುಟವಾಗಿದೆ. ಗಾಯತ್ರಿ ಶಾಂತೇಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್, ರೂಪಕಲಾ ಶಶಿಧರ್, ಅನ್ನಪೂರ್ಣ ತುಕಾರಾಮ್, ನಯನಾ ಮೋಟಮ್ಮಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿದ್ದು ಸಂಪೂರ್ಣವಾಗಿ ಡಿ.ಕೆ.ಶಿ ಸಂಪುಟದಲ್ಲಿ ಪುರುಷರೇ ತುಂಬಿಕೊಂಡಿದ್ದಾರೆ. ಇಲ್ಲ, ಖಂಡಿತ ನನಗನ್ಸುತ್ತೆ ಗಾಯತ್ರಿ ಶಾಂತೇಗೌಡರು ಯಾಕೆ ಅದು ಪ್ರಮಾಣ ವಚನ ಸ್ವೀಕಾರ ಆಗಲಿಲ್ಲ ನನಗೆ ಗೊತ್ತಿಲ್ಲ. ಆದರೆ ಖಂಡಿತವಾಗಿಯೂ ಅದು ಅವರಾದರೂ ಆಗ್ತಾರೆ ಅಥವಾ ಇನ್ನೊಬ್ಬರು ಮಹಿಳೆಯರೇ ಆಗ್ತಾರೆ. ಯಾಕಂದರೆ ಕನಿಷ್ಠ ಪಕ್ಷ ಇದು ಒಂದು ಕಮ್ಮಿನೇ. ಆದರೆ ನಮ್ಮ ವ್ಯವಸ್ಥೆಯಲ್ಲಿ ಏನಂತ ಹೇಳಿದ್ರೆ ಹೆಚ್ಚು ಮಹಿಳೆಯರು ಗೆದ್ದು ಬರೋದಿಲ್ಲ ಮತ್ತು ಪುರುಷರು ಹೆಚ್ಚು ಗೆದ್ದಿರ್ತಾರೆ. ಆದರೂ ಕೂಡ ಕನಿಷ್ಠ 1 ಅಥವಾ 2 ಆದರೂ ಮಾಡಲೇಬೇಕು. ಈಗ ಒಂದು ಖಂಡಿತ ಮಹಿಳೆಯರು ಮಾಡ್ತಾರೆ ಅಂತ ನನಗೆ ಪಕ್ಷ ಅದು ಆ ವಿಚಾರದಲ್ಲಿ ಏನು ತಪ್ಪು ಮಾಡೋದು ಅಂದ್ಕೊಂಡಿದ್ದೀನಿ. ಖಂಡಿತ ಅದು ಮಾಡ್ತಾರೆ. ಇಲ್ಲ, ಖಂಡಿತ ನನಗನ್ಸುತ್ತೆ ಗಾಯತ್ರಿ ಶಾಂತೇಗೌಡರು ಯಾಕೆ ಅದು ಕರುನಾಡು ಈಗಾಗಲೇ ಮಳೆ ಕೊರತೆಯಿಂದ ಕಂಗೆಟ್ಟಿದೆ. ಇದರ ಮಧ್ಯೆ CWMA ಆದೇಶ ಬರದ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಂತಾಗಿದೆ. ಈ ಕ್ಲಿಷ್ಟ ಸಮಯದಲ್ಲಿಯೂ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಸುಪ್ರೀಂ ಅಂಗಳ ತಲುಪಿದ ಕಾವೇರಿ ಕಿಚ್ಚು, ಕೋರ್ಟ್ ಮೆಟ್ಟಿಲೇರಿದ ತಮಿಳು ಸರ್ಕಾರ. ಕರುನಾಡು ಈಗಾಗಲೇ ಮಳೆ ಕೊರತೆಯಿಂದ ಕಂಗೆಟ್ಟು ಹೋಗಿದೆ. ಇದರ ಮಧ್ಯೆ CW ಆದೇಶ ಬರದ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಂತಾಗಿದೆ. ಈ ಕ್ಲಿಷ್ಟ ಸಮಯದಲ್ಲಿಯೂ ಕೂಡ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ.
ಕರ್ನಾಟಕದಿಂದ ತಮಿಳುನಾಡಿಗೆ ಸಿಗಬೇಕಾದಂತಹ ಕಾವೇರಿ ನೀರನ್ನ ಸಕಾಲದಲ್ಲಿ ಬಿಡುಗಡೆ ಮಾಡುವಂತೆ ನಿರ್ದೇಶನವನ್ನ ನೀಡಬೇಕು ಅಂತ ಕೋರಿ ಇದೀಗ ತಮಿಳುನಾಡು ಸರ್ಕಾರ ಸೋಮವಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಕರ್ನಾಟಕವು ನಿಗದಿತ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲು ವಿಫಲವಾಗಿದೆ ಅಂತ ಆರೋಪಿಸಿರುವ ತಮಿಳುನಾಡು ಹಿರಿಯ ವಕೀಲರ ಸಲಹೆ ಮೇರೆಗೆ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲು ಸೂಚನೆ ನೀಡಿದ್ದಾರೆ. ತಮಿಳುನಾಡಿನ ವಾದದ ಪ್ರಕಾರ ರಾಜ್ಯಕ್ಕೆ ಅನುಪಾತದ ಆಧಾರದ ಮೇಲೆ 26.954 ಟಿಎಂಸಿ ನೀರು ದೊರಕಬೇಕಿದೆ. ತನ್ನ ಪಾಲಿನ ನೀರನ್ನ ಯಾವುದೇ ವಿಳಂಬವಿಲ್ಲದೆ ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ನಿರ್ದೇಶನ ನೀಡಬೇಕು ಅಂತ ಅರ್ಜಿಯಲ್ಲಿ ಕೋರಲಾಗಿದೆ. ಇನ್ನು ಇದಕ್ಕೂ ಮುನ್ನ 2 ದಿನಗಳ ಹಿಂದೆ ಡಿಎಂಕೆ ಕೂಡ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸಿತ್ತು. ಕರ್ನಾಟಕವು ಕಾವೇರಿ ನೀರು ಹಂಚಿಕೆಗೆ ಸಂಬಂಧಪಟ್ಟಂತೆ ಶಾಸನಬದ್ಧ ಆದೇಶಗಳನ್ನು ಪಾಲಿಸುತ್ತಿಲ್ಲ, ಇದರಿಂದ ರೈತರು ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅಂತ ಪಕ್ಷವು ಅರ್ಜಿಯಲ್ಲಿ ಉಲ್ಲೇಖಿಸಿದರು. ಸದ್ಯ ಕರ್ನಾಟಕದಲ್ಲಿ ಮಳೆ ಕಣ್ಣಾಮುಚ್ಚಾಲೆ ಆಟ ಮುಂದುವರೆಸಿದೆ. ಡ್ಯಾಂಗಳು ಇನ್ನೂ ಕೂಡ ಪೂರ್ಣವಾಗಿ ತುಂಬಿಲ್ಲ. ರೈತರ ಬೆಳೆಗಳಿಗೆ ನೀರು ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇದರ ಮಧ್ಯೆ ತಮಿಳುನಾಡು ಸುಪ್ರೀಂ ಕದವನ್ನ ತಟ್ಟಿರೋದು ರಾಜ್ಯಕ್ಕೆ ಟೆನ್ಷನ್ ಹೆಚ್ಚಿಸಿದ್ದು, ಇದಕ್ಕೆ ಡಿಕೆ ಶಿವಕುಮಾರ್ ಸರ್ಕಾರ ಯಾವ ರೀತಿಯಾಗಿ ಉತ್ತರವನ್ನ ನೀಡಲಿದೆ ಕಾದು ನೋಡಬೇಕಾಗಿದೆ. ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದ್ದು, ಇದರ ನಡುವೆ ಕೆಲವು ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ನದಿಗಳು ಮೈದುಂಬಿ ಹರಿಯುತ್ತಿವೆ. ಮತ್ತೊಂದೆಡೆ ಜಲಾಶಯಗಳಿಂದ ನದಿಗಳಿಗೆ ಲಕ್ಷಾಂತರ ಕ್ಯೂಸೆಕ್ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ. ರಾಜ್ಯದಲ್ಲಿ ಮಳೆ ಅಬ್ಬರ, ಅನ್ನದಾತ ತತ್ತರ. ಒಂದೆಡೆ ಭರದ ಬರೆ, ಮತ್ತೊಂದೆಡೆ ನೆರೆ. ಬೀಗ ಹಾಕಿದ ಮನೆಗಳು, ಗುಳೆ ಹೊರಟಿರುವ ಜನರು. ರಾಜ್ಯದಲ್ಲಿ ಬಹುತೇಕ ಬರದ ಛಾಯೆ ಆವರಿಸಿದೆ. ಅನ್ನದಾತರು ಸೇರಿದಂತೆ ತುತ್ತು ಅನ್ನದ ಸಂಪಾದನೆಗಾಗಿ ಜನರು ಹುಟ್ಟಿ ಬೆಳೆದಂತಹ ಊರುಗಳನ್ನು ಬಿಟ್ಟು ಇದೀಗ ನಗರಗಳತ್ತ ಮುಖ ಮಾಡುತ್ತಿದ್ದಾರೆ. ಆದರೆ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಭಾರಿ ಮಳೆಯಾಗ್ತಿದ್ದು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಕೃಷ್ಣಾ ಪ್ರವಾಹಕ್ಕೆ ಬೆಳೆ ಜಲಾವೃತ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದ್ದು ಕೃಷ್ಣಾ ನದಿಗೆ 1,30,000 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಕಲ್ಲೋಳ ಬಳಿ ಕಬ್ಬು, ಮೆಣಸಿನಕಾಯಿ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಖಾನಾಪುರ ಬಳಿ ಮಲಪ್ರಭಾ ನದಿಯ ಮಂತುರ್ಗಾ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಮಾರ್ಕಂಡೇಯ ಅಬ್ಬರಕ್ಕೆ ಎಲ್ಲ ನೀರು ಪಾಲು. ಇತ್ತ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ಹಿನ್ನೆಲೆ ಮಾರ್ಕಂಡೇಯ ನದಿ ಅಬ್ಬರಿಸ್ತಾ ಇದೆ. ಬೆಳಗಾವಿ ತಾಲೂಕಿನ ಕಡೋಲಿ, ಅಂಬೇವಾಡಿ ಗ್ರಾಮಗಳಲ್ಲಿ 100 ಎಕರೆ ಬೆಳೆದಿರುವಂತಹ ಬೆಳೆ ಜಲಾವೃತವಾಗಿದೆ. ಕಬ್ಬು, ಭತ್ತ, ಮೆಕ್ಕೆಜೋಳ ಬೆಳೆ ನೀರು ಪಾಲಾಗಿದೆ. ಇನ್ನು ತೋಟ, ಗದ್ದೆಗಳು ನದಿಯಂತೆ ಭಾಸವಾಗುತ್ತಿವೆ. ಯಲ್ಲಮ್ಮ ದೇವಿ ದೇವಸ್ಥಾನ ಜಲ ದಿಗ್ಬಂಧನ. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರ ಮುಂದುವರಿತಾ ಇದೆ. ಉಜ್ಜಯಿನಿ ಹಾಗೂ ವೀರ ಜಲಾಶಯಗಳಿಂದ ಭೀಮಾ ನದಿಗೆ ಅಧಿಕ ನೀರು ಬಿಟ್ಟಿದ್ದು ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಯಲ್ಲಮ್ಮ ದೇವಿ ದೇವಸ್ಥಾನ ಇದೀಗ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಉಕ್ಕಡಗಾತ್ರಿ ಸ್ನಾನಘಟ್ಟ ಮುಳುಗಡೆ. ಭದ್ರಾ ಮತ್ತು ತುಂಗಾ ಜಲಾಶಯಗಳ ಹೊರಹರಿವು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಸ್ನಾನಘಟ್ಟ ಮತ್ತು ಅಂಗಡಿ ಮುಗ್ಗಟ್ಟುಗಳು ಮುಳುಗಡೆಯಾಗಿವೆ. ತುಂಗೆಯ ಆರ್ಭಟ, ನದಿ ತಟದ ಜನ ಪರದಾಟ. ಶಿವಮೊಗ್ಗದ ಸಾಗರ ಹಾಗೂ ತೀರ್ಥಹಳ್ಳಿ ತಾಲೂಕುಗಳಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ತುಂಗಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದು ಮತ್ತೂರು ಗ್ರಾಮದ ಅಡಿಕೆ ತೋಟಗಳಿಗೆ ನೀರು ನುಗ್ಗಿದೆ. ಇತ್ತ ಕೆಳದಿಯ ಹಿರೇಕೆರೆಯಿಂದ ಮೀನುಗಳು ಹೊರಬರುತ್ತಿದ್ದು ಮೀನು ಹಿಡಿಯಲು ಜನರು ಮುಗಿಬಿದ್ದಿದ್ದಾರೆ. ಕಾಫಿನಾಡಲ್ಲೂ ಮಳೆ ನರ್ತನ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಭಾರಿ ಮಳೆಯಾಗ್ತಿದ್ದು ತುಂಗಾ ನದಿಯ ಹರಿವು ಗಣನೀಯವಾಗಿ ಏರಿಕೆಯಾಗಿದೆ. ಶೃಂಗೇರಿ ಗಾಂಧಿ ಮೈದಾನ ಹಾಗೂ ತೀರ್ಥಕೆರೆ ಫಾಲ್ಸ್ನಲ್ಲಿ ನೀರಿನ ಸೆಳೆತ ಹೆಚ್ಚಾಗಿದೆ ನೋಡಿ. ಕರಾವಳಿಯಲ್ಲಿ ಆರೆಂಜ್ ಅಲರ್ಟ್. ಉಡುಪಿ ಜಿಲ್ಲೆಯಾದ್ಯಂತ ಬಿರುಸಿನ ಮಳೆ ಮುಂದುವರೆದಿದ್ದು ಮುಂದಿನ 5 ದಿನಗಳ ಕಾಲ ಮೀನುಗಾರರು ಕಡಲಿಗೆ ಇಳಿಯದಂತೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಮುಂದಿನ 5 ದಿನಗಳ ಕಾಲ ಮೀನುಗಾರರು ಕಡಲಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಗೋಡೆ ಕುಸಿದು ಕೆಲವರಿಗೆ ಗಾಯ.
ಇತ್ತ ಶಿರಸಿ ಭಾಗದಲ್ಲಿ ಮಳೆಯ ಅಬ್ಬರಕ್ಕೆ ಗೌಡಲ್ಲಿ ಗ್ರಾಮದಲ್ಲಿರುವಂತಹ ಕೆರೆ ಕೋಡಿ ಒಡೆದು ರಸ್ತೆಗೆ ನೀರು ನುಗ್ಗಿದೆ. ಕೃಷಿ ಭೂಮಿಯೂ ಜಲಾವೃತವಾಗಿದೆ. ಇನ್ನು ಮಳೆಯಿಂದಾಗಿ ಹಳೆ ದಾಂಡೇಲಿಯಲ್ಲಿ ಮನೆಯ ಗೋಡೆ ಕುಸಿದು ಇಬ್ಬರು ವೃದ್ಧೆಯರಿಗೆ ಗಾಯಗಳಾಗಿವೆ. ಭರ್ತಿಯಾದ ಕಬಿನಿ ನದಿಗೆ ನೀರು ಬಿಡುಗಡೆ. ಕೇರಳದ ವಯನಾಡಿನಲ್ಲಿ ಭಾರೀ ಪ್ರಮಾಣದ ಮಳೆಯಾಗ್ತಿರುವುದರಿಂದ ಕಬಿನಿ ಜಲಾಶಯದಿಂದ 25,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಇದರಿಂದ ಸೇತುವೆಗಳು ಜಲಾವೃತವಾಗಿದ್ದು 20ಕ್ಕೂ ಹೆಚ್ಚು ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿದೆ. ನಂಜನಗೂಡಿನಲ್ಲಿ ಸ್ನಾನಘಟ್ಟ ಹಾಗೂ 16 ಕಾಲು ಮಂಟಪ ಮುಳುಗಡೆಯಾಗಿದೆ. ರಾಜ್ಯದಲ್ಲಿ ಒಂದು ಕಡೆ ಬರದ ಕಾರ್ಮೋಡ, ಕೈಕೊಟ್ಟ ಮಳೆ. ಹಸಿರಾಗಿ ಕಂಗೊಳಿಸಬೇಕಿದ್ದ ಭೂಮಿ ಬರಡಾಗಿದೆ. ಸಾಲದ ಹೊರೆ ತಾಳಲಾರದೆ ಅನ್ನದಾತ ಸಾವಿನ ಹಾದಿ ಹಿಡಿದಿದ್ದಾನೆ. ಕೈಕೊಟ್ಟ ಮಳೆ, ಕೈ ಹಿಡಿಯದ ಬೆಳೆಯಿಂದ ಕಂಗಾಲು ಆಗಿರುವಂತಹ ರೈತನಿಗೆ ಸಾಲ ಮರುಪಾವತಿ ಮಾಡುವಂತೆ ಬ್ಯಾಂಕ್ಗಳು ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಇವತ್ತಿನ ಕ್ಯಾಂಪೇನ್ ಇದರ ಸುತ್ತ ಕೇಂದ್ರೀಕೃತವಾಗಿದೆ. ಮೊದಲಿಗೆ ಅದೇನು ಸ್ಟೋರಿ ನೋಡ್ಕೊಂಬರೋಣ ಬನ್ನಿ. ನೋಟಿಸ್ ಕಳಿಸೋ ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ ಮುಂಜಾನೆ ನಮ್ಮನೆ ನಶೆನಾಗ ಇನ್ನೊಂದು ಕೋಟಿ ಆಸೆಗೆ ಬಂದು ಬಾಗಿಲು ಕುಂದಿರ್ತಾರೆ. ಹಾಕಿದೆಲ್ಲ ಹೋಗ್ಬಿಟ್ಟು ಸಹಕಾರ ಸಂಘದಿಂದ ನೋಡಿ ಇಷ್ಟು ಸಾಲ ತೊಗೊಂಡಿದ್ವಿ ನಾವು 30,000. ಆ 30,000 ರೂಪಾಯಿನ ಅವರು ಕಟ್ಟೋಕ್ಕಾಗಲಿಕ್ಕೆ ನೋಟಿಸ್ ಕಳಿಸಿದ್ದಾರೆ. ಬ್ಯಾಂಕಿನವ್ರದ್ದು 2 ಲಕ್ಷ ಸಾಲ ಐತಿ. ಅವರು ಬ್ಯಾಂಕಿನವರು ಏಕಟ್ಟು ಮನೆಗೆ ಬರ್ತಾ ಇದ್ದಾರೆ. ಯಾವಾಗ ಕಟ್ತೀರಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಬಳಿ ದುಡ್ಡು ಬರೋಣ ಕಟ್ತಾ ಇದ್ದೇವೆ. ಇಲ್ಲ ಬಂದು ಬ್ಯಾಂಕಿಗೆ ಭೇಟಿ ಆಗಿರ್ತಾರೆ. ಬ್ಯಾಂಕ್ನವ್ರು ನೋಟಿಸ್ ಜಾರಿ ಮಾಡಕತ್ತಾರೆ. ನೋಟಿಸ್ ಜಾರಿ ಮಾಡೋದು ತಕ್ಷಣ ನಿಂದಿರ್ಬೇಕು. ನಮ್ಗೆ ಎಷ್ಟು ಸಾಲ ಐತಿ ಅಷ್ಟು ಸಾಲನ ಇಮಿಡಿಯೇಟ್ ಮನ್ನಾ ಮಾಡ್ಬೇಕು. ರಾಜ್ಯದಲ್ಲಿ ಕೈಕೊಟ್ಟ ಮುಂಗಾರು, ಆವರಿಸಿದ ಬರ. ಸಾಲ ಕಟ್ಟುವಂತೆ ಬ್ಯಾಂಕ್ನಿಂದ ನೋಟಿಸ್ ಬರೆ. ರೈತರ ನೆರವಿಗೆ ಬರುತ್ತಾ ಸರ್ಕಾರ, ಆಗುತ್ತಾ ಸಾಲ ಮನ್ನಾ. ಮಳೆ ಇಲ್ಲದೆ ಬರಡಾದ ಭೂಮಿ. ಮಳೆಗಾಗಿ ಕಾದು ಕಾದು ಆಕಾಶದತ್ತ ಮುಖ ಮಾಡಿ ಕುಳಿತು ಸುಸ್ತಾದ ರೈತರು. ಬಿತ್ತನೆ ಆಗದೆ ಬಿಕೋ ಎನ್ನುತ್ತಿರುವ ಗದ್ದೆ, ಬಿತ್ತನೆ ಆಗಿದ್ರೂ ಬೆಳೆ ಚಿಗುರದೆ ಇರೋ ಗದ್ದೆ. ರಾಜ್ಯದಲ್ಲಿ ಬರಗಾಲದ ಕಾರ್ಮೋಡ, ಇದೆಲ್ಲವೂ ಕೂಡ ಕೃಷಿಯನ್ನ ನಂಬಿಕೊಂಡಿದ್ದ, ಜೀವನಕ್ಕೆ ನೆಚ್ಚಿಕೊಂಡಿದ್ದ ರೈತರ ಪರಿಸ್ಥಿತಿ. ಮಳೆ ಬೆಳೆ ಇಲ್ಲದೆ ಬರದ ಮಧ್ಯೆ ಜೀವ ಕಳೆದುಕೊಳ್ಳುತ್ತಿರುವ ರೈತರಿಗೆ ಬ್ಯಾಂಕ್ಗಳು ನೋಟಿಸ್ ನೀಡಿ ಮತ್ತಷ್ಟು ಕುಗ್ಗಿಸುತ್ತಿವೆ. ಆತಂಕಕ್ಕೆ ದೂಡುತ್ತಿದ್ರೆ ನೋಟಿಸ್ಗೆ ಹೆದರಿ ಅನೇಕ ರೈತರು ನೇಣಿಗೆ ಶರಣಾಗುತ್ತಿದ್ದಾರೆ. ಆ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳು ಪಡೆದಂಥ ಸಾಲವನ್ನು ಆದಷ್ಟು ಬೇಗ ಮರುಪಾವತಿ ಮಾಡಿ ಅಂತೇಳಿ ನೋಟಿಸ್ ಕೊಡುವಂಥ ಕೆಲಸವನ್ನು ಸಹ ಎಲ್ಲ ಕಡೆ ಮಾಡ್ತಿರುವಂಥದ್ದು. ಮಳೆ ಮತ್ತು ವ್ಯವಸಾಯ ನಂಬಿ ರೈತರು ಸಹಕಾರ ಬ್ಯಾಂಕ್ಗಳಲ್ಲಿ ಸಾಲ ಸೋಲ ಮಾಡಿಕೊಂಡಿದ್ದಾರೆ. ಕೃಷಿ ಚಟುವಟಿಕೆಗಳನ್ನು ನಡೆಸಲು ಸಾಲ ಪಡೆದುಕೊಂಡಿದ್ದಾರೆ. ಆದರೆ ಕೃಷಿ ಚಟುವಟಿಕೆಗೆ ಮಳೆ ಕೈಕೊಟ್ಟಿದೆ. ಬಿತ್ತಿದ ಬೀಜ ಮೊಳಕೆ ಒಡೆಯದೆ ಕೃಷಿ ಭೂಮಿ ಒಣಗಿದೆ. ಇದರ ನಡುವೆ ಬ್ಯಾಂಕ್ಗಳಿಂದ ಬರ್ತಿರುವ ನೋಟಿಸ್ಗೆ ರೈತರು ಬೆದರಿದ್ದಾರೆ. 5 ವರ್ಷ ಅವಧಿ ನಿರ್ಧರಿಸಿರ್ತಾರ. ನಾವು 4 ವರ್ಷ ತುಂಬಿರ್ತೀವಿ. 5ನೇ ವರ್ಷ ನಾವು ಸಾಲ ತೀರಿಸಲಿಲ್ಲ ಅಂದ್ರೆ ಅದಕ್ಕೆ ಚಕ್ರ ಬಡ್ಡಿ ವಿಧಿಸಿ ನಾವು ವಿಷಯ ತೊಗೊಂಡು ಸಾಯಬೇಕು. ಆ ರೀತಿ ಕ್ರಿಯೇಟ್ ಮಾಡಿರ್ತಾರೆ. ನಾವು ಹೆಂಗೆ ಸಾಲ ತೀರ್ಸೋನು? ಈ ಥರ ಮಳೆ ಹೋತಂದ್ರೆ ಬರಗಾಲದೊಳಗೆ ಯಾವುದೇ ಬೆಳೆ ಬರೋದಿಲ್ಲ. ನಾವು ಯಾವ ರೀತಿ ಸಾಲ ತೀರ್ಸೋನು ನೀವೇ ಹೇಳ್ರಿ. ಇದಕ್ಕೆ ಸಹಾಯಕ್ಕೆ ಗೌರ್ಮೆಂಟ್ ಬಂದರೆ ನಾವು ಬದುಕೊಂತೀವಿ, ಇಲ್ಲ ಅಂದ್ರೆ ಬದುಕೊಳಕ್ಕಾಗೋದಿಲ್ಲ. ನೋಡಿರಿ, ನಮ್ಗೆ ಸಹಾಯ ಮಾಡಿ ನಮ್ಮನ್ನು ಬದುಕಿಸ್ತೀರೋ ಅಥವಾ ನಾವು ಸಾಯುವಂಥ ಪರಿಸ್ಥಿತಿ ತಂದೊಡ್ತೀರೋ ನಿಮ್ಗೆ ಬಿಟ್ಟಿದ್ದು ವಿಚಾರ. ನೀವು ಬ್ಯಾಂಕ್ನವರು ನೋಟಿಸ್ ಕಳಿಸ್ತಾ ಇದ್ದಾರೆ, ನಿಜವಾಗ್ಲೂ ಅದು ಒಂದು ಮಹಾ ದುಷ್ಕೃತ್ಯ ಅಂತಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರು ತಮ್ಮ ಸಂಬಂಧ ತಾವು ಮಾಡ್ತಿರ್ಬೋದು, ಬಟ್ ಇದರಿಂದ ರೈತನಿಗೆ ಯಾವ ರೀತಿ ಒಂದು ಆತಂಕ ಎದುರಾಗ್ತದೆ? ಯಾಕೆ ಅದಕ್ಕೆ ನಾ ಹೇಳ್ತಾ ಇರೋದು, ಆದಷ್ಟು ಬೇಗನೆ ರೈತರಿಗೆ ಏನು ನೋಟಿಸ್ ಕಳಿಸ್ತಾ ಇದ್ದೀರಿ, ಅದನ್ನು ನೋಟಿಸ್ ಕಳಿಸ್ಲಾರ್ದಂಗೆ ಸರ್ಕಾರದವರು ಆದೇಶ ಮಾಡಿ ಅದನ್ನು ನೋಟಿಸ್ ತಪ್ಪಿಸಬೇಕು. ನಾವು ಅಂದುಕೊಂಡಂತೆ ಕೃಷಿ ಚಟುವಟಿಕೆಗಳು ನಡೆದಿಲ್ಲ, ಹೀಗಾಗಿ ಸಾಲ ಮರುಪಾವತಿ ಮಾಡುವ ಪರಿಸ್ಥಿತಿಯಲ್ಲಿಲ್ಲ ಅನ್ನೋದು ರೈತರ ವಾದ. ರೈತರ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುತ್ತಿವೆ. ಈ ಕಟ್ಟೋಕ್ಕೂ ಆಗ್ತಾನೆ, ನೀನು ಕಟ್ಟಲಿಲ್ಲ ಇದ್ರೆ ಇಷ್ಟು ನಿನಗೆ ಅಂತಂದು ಇಂಟೇನು ಬಡ್ಡಿ ಹಾಕ್ತೀನಿ ಅಂತಾರೆ ಸರ್. ನಾನು ಒಕ್ಕತನ ಮಾಡೋಕ್ಕಾಗಲಾರ್ದಲ್ಲೇ ಸಾಲ ಮಾಡ್ಕೊಂಡು ದಾವಣಗೆರೆ ಒಳಗೆ ಕೆಲಸ ಮಾಡ್ಕೊಂತ ಹೋಗ್ತೀನಿ ಸರ್. ಬಣ್ಣದ ಅಂಗಡಿ ಒಳಗೆ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಸರ್. 50,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡು ಊರ ಕೈಗಡೆ ಸಾಲ ಮಾಡಿದ್ರೆ ಸಾಲ ಬಗೆಹರಿಸಿ ಈ ಸಾಲದಲ್ಲಿ ನಾನು ಬಂದು ಕಟ್ಟೋದು ಆಗ್ತಾಯಿಲ್ಲ. ನನಗೆ ಭಾಳ ತೊಂದರೆ ಆಗಿದೆ. ನಾನು ಯಾವ ತೀರ ಜೀವನ ಮಾಡ್ಬೇಕು ಅನ್ನೋದು ನನಗೆ ತೊಂದರೆ ಆಗ್ಬೇಕು ಸರ್ ನಮಗೆ. ಹಂಗಾಗಿ ನಮಗೆ ಶ್ರುತಿ ಸಂಘದ್ದೇನಂತಾರೆ ಸ್ವಲ್ಪ ಎಲ್ಲ ಮನ್ನಾ ಮಾಡಿದರೆ, ನನ್ನೊಬ್ಬಿಗೆ ಎಲ್ಲ ರೈತರಿಗೂ ಸ್ವಲ್ಪ ಮನ್ನಾ ಮಾಡಿದರೆ ಸ್ವಲ್ಪ ಏನೋ ಜೀವ ಹುಡ್ಕೊಂತೀವಿ ಸರ್ ನಾವು. ನೋಟಿಸ್ ಬಗ್ಗೆ ಅಧಿಕಾರಿಗಳು ಹೇಳ್ತಿರೋದೇ ಬೇರೆ. ನೋಟಿಸ್ ಈ ಬಾರಿಯ ಸಾಲದ್ದು ಅಲ್ಲ, ಕಳೆದ ಬಾರಿ ಬಾಕಿ ಇರುವ ಸಾಲಗಳಿಗೆ ನೋಟಿಸ್ ನೀಡಲಾಗುತ್ತಿದೆ. ರೈತರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಕಠಿಣ ಕ್ರಮ ಮಾಡಿಲ್ಲ ಅಂತ ಸ್ಪಷ್ಟಪಡಿಸುತ್ತಾರೆ.
ಕೆಲವು ಕಡೆ ಏನಾಗುತ್ತೆ ಅಂದರೆ ಈ ಒಂದು ವರ್ಷದಲ್ಲಿ ಅದನ್ನು ಪುನಃ ನವೀಕರಣ ಮಾಡಿಕೊಳ್ಳದೆ ಸಾಲನೂ ತೀರಿಸದೆ ಉಳಿದಾಗ ಮುಂದಿನ ವರ್ಷ ಅದಕ್ಕೆ ಬಡ್ಡಿ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ 2-3 ವರ್ಷ ಕಳೆದರೆ ಬಡ್ಡಿ ಮೊತ್ತ ದೊಡ್ಡದಾಗಿ ಅಸಲು ಮೊತ್ತನೂ ಹಾಗೆ ಉಳ್ಕೊಂಡು ರೈತನಿಗೆ ಸ್ವಲ್ಪ ಹೊರೆಯಾಗೋ ಸಾಧ್ಯತೆ ಇರ್ತದೆ. ಆದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಅವರು ಬದುಕಬೇಕಾದ್ರೆ ಈ ಸಾಲ ವಸೂಲಾತಿ ಮಾಡಬೇಕಾಗ್ತದೆ. ನೋಟಿಸ್ ಕೊಟ್ಟಿರಬಹುದು, ಯಾವುದು ಕಠಿಣವಾದ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ನಾನು ಅನಿಸೋದಿಲ್ಲ. ಕಠಿಣ ನಿಯಮ ಮಾಡಿಲ್ಲ ಅಂತಾರೆ, ರೈತರ ಮನೆ ಬಾಗಿಲಿಗೆ ನೋಟಿಸ್ಗಳು ಬರ್ತಿವೆ. ಇದನ್ನ ನೋಡಿ ರೈತರ ದಿಗಿಲು ಹೆಚ್ಚಾಗಿರೋದಂತೂ ನಿಜ. ಸರ್ಕಾರದ ಮುಂದಿನ ನಿರ್ಧಾರ ಏನು ಅನ್ನೋದರ ಬಗ್ಗೆ ಕುತೂಹಲ ಮೂಡಿದೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಅಭಿಪ್ರಾಯವನ್ನು ತಿಳಿಸಬಹುದು. ಕರ್ನಾಟಕದಲ್ಲಿ ಮುಂಗಾರು ಕಣ್ಣಾಮುಚ್ಚಲೆ ಆಟ ಆಡ್ತಾ ಇದ್ದಾರೆ. ಇತ್ತ ರೈತರು ನೋಟಿಸ್ ಚಕ್ರವ್ಯೂಹದಲ್ಲಿ ಸಿಲುಕ್ತಿದ್ದಾರೆ. ಬ್ಯಾಂಕ್ಗಳ ಸಾಲ ಮರುಪಾವತಿಗೆ ನಿತ್ಯ ನೋಟಿಸ್ಗಳು ಬರ್ತಾ ಇದೆ. ಅನ್ನದಾತರನ್ನ ಈ ನೋಟಿಸ್ ಕೂಪದಿಂದ ಬಚಾವ್ ಮಾಡಲು ರಾಜ್ಯ ಸರ್ಕಾರ ಮಾಡಬೇಕಾಗಿರೋದು ಏನು? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ಈ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡಬಹುದು. ಎಕ್ಸ್ನಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ನೋಟಿಸ್ ಬರೆಯಿಂದ ಬಚಾವ್ ಮಾಡುತ್ತಾ ಸಾಲ ಮನ್ನಾ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಈ ಕೂಡಲೇ ಕರೆ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಮೊದಲ ಕರೆ ಶ್ರೀರಾಮ್ ಅಂತೇಳಿ. ಶ್ರೀರಾಮ್ ಅವರೇ ನಮಸ್ಕಾರ. ನಮಸ್ತೆ ಸರ್, ಶ್ರೀರಾಮ್ ಅಂತ ಶಿರಾದಿಂದ ಸರ್. ಹೇಳಿ ನಿಮ್ಮ ಅಭಿಪ್ರಾಯ. ಹೇಳಿ ಸರ್. ಮಳೆ ಬಂದಂಗಾಗಿ ಜನ ಜೊತೆ ಪಡ್ತಾವ್ರೆ ಸರ್. ಈಗ ನೋಡಿ, ಕೆಲವರೆಲ್ಲ ಬೀಜ ಇಟ್ಟು ಗೊಬ್ಬರ ತಗೊಂಡು ಭೂಮಿ ಒಳಗೆ ಹಾಕ್ಬಿಟ್ಟಿದ್ದಾರೆ, ಗಿಡ ಹುಟ್ಟಿಲ್ಲ. ಸಾಲ ಮಾಡಿ ಹೆಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಷ್ಟ ಬಂದ್ಬಿಟ್ಟಿದೆ. ಇನ್ನು ಮುಂದೆ ನಮ್ ಜೀವನ ಹೆಂಗಪ್ಪ, ತಿನ್ನಕ್ ಅನ್ನಕ್ಕೇನು, ಸ್ಕೂಲ್ ಹುಡುಗರಿಗೆ ವಿದ್ಯಾಭ್ಯಾಸ ಮಾಡ್ಸೋದು ಹೆಂಗೆ ಅಂತ ಪ್ರತಿ ದಿವಸ ಅವ್ರು ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮುಂದಿನ ನಮ್ ಜೀವನ ಹೆಂಗಪ್ಪ, ಈ ಸಲ ಮಳೆ ಬರ್ಲಿಲ್ಲ ಅಂತ ಇಂಥ ಬ್ಯಾಂಕರ್ ನೋಟಿಸ್ ಕೊಡ್ತಾರೆ ಅಂದ್ರೆ ಒಂದ್ 2 ದಿನ ತಾಳ್ಮೆಯಿಂದ ಇದ್ದು ಈ ಮಳೆಗಿಳಿ ಏನಾರ ಬಂದ ಮೇಲೆ ನೋಟಿಸ್ ಕೊಟ್ಟಿದ್ರೆ ಅದೊಂಥರ ಆಗಿತ್ತು. ಹಾಗಾದ್ರೆ ಬಚಾವ್ ಮಾಡುತ್ತಾ ಸಾಲ ಮನ್ನಾ ನೋಟಿಸ್ ಬರೆಯಿಂದ ಸಾಲ ಮನ್ನಾ ಮಾಡ್ಲೇಬೇಕು ಸರ್. ಈಗ ಸಾಲ ಮನ್ನಾ ಮಾಡಿದ್ರೆ ಈ ರೈತರು ಏನಾಗಬೇಕು ಹೇಳಿ? ನೋಡ್ರಿ, ಈ ನೋಟಿಸ್ಗೂ ಎದುರ್ಕೋಬೇಕು. ಅವ್ರ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಅವಾಗ ಯಾವಾಗ ವಿಶ್ವಾಸ ಇದೆಯಾ ಸಾಲ ಮನ್ನಾ ಮಾಡುತ್ತೆ ಸರ್ಕಾರ ಅನ್ನೋದು? ಇವರು ವಿಶ್ವಾಸ ಇಲ್ಲ ಸರ್, ಸಾಲ ಮನ್ನಾ ಮಾಡಲ್ಲ. ಇವರು ಬರ ಅಂತ ಘೋಷಣೆ ಮಾಡಿ ಏನ್ ಪರಿಹಾರ ಕೊಡ್ಬೇಕು ಅದನ್ನಾದ್ರೂ ಕೊಡ್ಬೇಕು ಸರ್. ಜನ ನೊಂದೋಗ್ಬಿಟ್ಟಿದ್ದಾರೆ ಸರ್. ಈ ಮಳೆ, ಇಂಥ ಮಳೆ ಎಲ್ಲೂ ಈ ತರ ಮಳೆ ಆಗಿರ್ಲಿಲ್ಲ ಸರ್. ಮಳೆ ಬಂದ್ಬಿಡೋದು ಈ ಸರಿ ಬಂದಿಲ್ಲ. ಸರ್ಕಾರ ಈ ಕಡೆ ಗಮನ ಕೊಟ್ಟು ಸಾಲ ಮನ್ನಾ ಮಾಡ್ಲಿ, ಮಾಡಬೇಡ ಅಂತಲ್ಲ, ಇಲ್ಲ ಅಂದ್ರೆ ಅವ್ರಿಗೆ ಏನಾದ್ರು ಒಂದು ಪರಿಹಾರನಾದ್ರೂ ಕೊಡ್ಬೇಕು, ಬರ ಪರಿಹಾರ ಅಂತ. ಓಕೆ, ಥ್ಯಾಂಕ್ ಯು ಶ್ರೀರಾಮ್ ಅವರೇ. ರಮೇಶ್ ಅಂತೇಳಿ ಮತ್ತೊಬ್ಬರು ಕರೆಯಲಿದ್ದಾರೆ. ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈ ನೋಟಿಸ್ಗಳ ಮೇಲೆ ನೋಟಿಸ್ ಬರ್ತಾ ಇದೆಯಲ್ಲ, ಇದರ ಬರೆಯಿಂದ ಬಚಾವ್ ಮಾಡುತ್ತಾ ಸಾಲ ಮನ್ನಾ? ಸಾಲ ಮನ್ನಾ ಮಾಡ್ಬೇಕ್ರಿ ಸರ್. ಏನು ಬಚಾವ್ ಆಗೋದಲ್ಲ, ಸರ್ಕಾರ ಕಣ್ ತೆರಿಬೇಕ್ರಿ. ಸರ್ಕಾರ ಏನ್ರ ಮಾಡಿದ್ರೆ ಆಯ್ತು. ಓಕೆ ರಮೇಶ್ ಅವ್ರ, ಏನ್ ಗೊತ್ತಾ, ನಿಮ್ಮ ಟಿವಿ ವಾಲ್ಯೂಮನ್ನ ಮ್ಯೂಟ್ ಮಾಡ್ಕೊಂಡು ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದಿರಿ, ಥ್ಯಾಂಕ್ ಯು. ನೋಡಿ, ಯಾರೇ ಕರೆ ಮಾಡಿದ್ರು ಕೂಡ ದಯವಿಟ್ಟು ಮೊದಲಿಗೆ ನಿಮ್ಮ ಟಿವಿ ವಾಲ್ಯೂಮನ್ನ ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗುತ್ತೆ ಸರಿಯಾಗಿ ಕೇಳಿಸಿದ್ರೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಚಾರ, ರೈತರ ವಿಚಾರವಾಗಿ ಮಾತಾಡ್ತಾ ಇದೀವಿ. ಇವತ್ತು ರೈತರಿಗೆ ಕಷ್ಟಗಳಾಗ್ತಾ ಇದೆ. ನೋಟಿಸ್ ಮೇಲೆ ನೋಟಿಸ್ ಕೂರ್ತಿದ್ದಾರೆ, ಮನೆ ಬಾಗಿಲಿಗೆ ಬಂದು ಕೂತ್ಕೊಳ್ತಿದ್ದಾರೆ. ನಮಗೆ ಸಾಲ ಕಟ್ಟಿ, ಇಲ್ಲ ಅಂದ್ರೆ ನಾವು ಆಕ್ಷನ್ ತಗೋಬೇಕಾಗತ್ತೆ ಅಂತೇಳಿ. ಮತ್ತೊಬ್ರು ಕರೆ ಮಾಡಿದ್ದಾರೆ, ರಮೇಶ್ ಅಂತೇಳಿ. ನಮಸ್ಕಾರ ರಮೇಶ್ ಅವರೇ. ರಮೇಶ್ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮನ್ನ ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ರಮೇಶ್ ಅವರೇ, ಕೇಳಿಸ್ತಿದ್ಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ನೋಡಿ, ನೀವು ಕರೆ ಮಾಡಿದಾಗ ನಿಮ್ಮ ಅಭಿಪ್ರಾಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರಾಜ್ಯಾದ್ಯಂತ ಸಾಕಷ್ಟು ಜನ ಕರೆ ಮಾಡ್ತಿರ್ತಾರೆ, ಯಾರಿಗೂ ಲೈನ್ ಸಿಗೋದಿಲ್ಲ. ಅಂಥದ್ರಲ್ಲಿ ನಿಮಗೆ ಲೈನ್ ಸಿಕ್ಕಿದಾಗ ನೀವು ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ. ಅದಾದ ನಂತರ ನೀವೇನು ಮಾತಾಡಿದ್ದೆ ಅಂದ್ರೆ ನಿಮಗೆ ಕೇಳಿಸ್ಕೊಳ್ಳೋ ಆಸೆ ಇರುತ್ತೆ. ನೀವು ಬೇಕಾದ್ರೆ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಹೋಗಿ ಅಲ್ಲಿ ನಿಮಗೆ ಅದು ಅಪ್ಲೋಡ್ ಆಗಿರುತ್ತೆ, ನೀವು ನೋಡ್ಕೋಬೋದು. ನೀವು ಸುಮ್ಮನೆ ಅಲ್ಲಿ ಟಿವಿ ವಾಲ್ಯೂಮನ್ನು ಇಟ್ಕೊಂಡು ಅಲ್ಲೂ ಕೇಳಿಸ್ಕೊಳಕ್ಕಾಗದೆ ಇಲ್ಲೂ ಮಾತಾಡೋಕ್ಕಾಗದೆ ಡಿಸ್ಟರ್ಬ್ ಆಗಿ ಅದು ಸರಿಯಾಗಿ ಕನ್ವೆ ಆಗೋದಿಲ್ಲ. ಹಾಗಾಗಿ ಯಾರೇ ಕರೆ ಮಾಡಬೇಕಾದ್ರೂ ಕೂಡ ವೀಕ್ಷಕರೇ, ಪ್ರತಿನಿತ್ಯವೂ ಕೂಡ ನಿಮಗೊಂದು ಅವಕಾಶ ಇರುತ್ತೆ. ಬೆಳಗ್ಗೆ 9 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ರಾತ್ರಿ 9 ಗಂಟೆಗೆ 3 ಟೈಮ್ ನಿಮಗೆ ಅವಕಾಶ ಸಿಗುತ್ತೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ. ಚಿತ್ರದುರ್ಗದಿಂದ ಪ್ರಕಾಶ್ ರೆಡ್ಡಿ ಅನ್ನೋರು ಕರೆ ಮಾಡಿದ್ದಾರೆ. ಪ್ರಕಾಶ್ ರೆಡ್ಡಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಸರ್, ನಾವು ಬಿತ್ತನೆ ಮಾಡಿದೀವಿ, ತೊಗರಿ ಎಲ್ಲ ನಮ್ಮ ಕಡೆ. ಮಳೆ ಇಲ್ಲ, ಎಲ್ಲ ಬೆಳೆ ಒಣಗ್ತಾ ಇದಾವೆ. ಸೂರ್ಯಕಾಂತಿ ಎಲ್ಲ ಹರಗ್ತಾ ಇದೆ ಸರ್. ಎಲ್ಲ ನೆಲ ಒಣಗೋಗಿ ಎಲ್ಲ ಸಣ್ಣ ಹೂ ಬಿಟ್ಟು ಎಲ್ಲ ಒಣಗ್ತಾ ಇದೆ ಸರ್. ಅದರಿಂದ ರೈತರಿಗೆ
ಈ ಸಾರಿ ಸಾಲ ಮನ್ನಾ ಮಾಡಬೇಕು. ಸಹಕಾರಿ ಬ್ಯಾಂಕ್ ಆಗಲಿ, ನ್ಯಾಷನಲೈಸ್ ಬ್ಯಾಂಕ್ ಆಗಲಿ, ಯಾವುದೇ ಬ್ಯಾಂಕ್ ಆಗಲಿ ಇರಲಿ ಸರ್, ಪ್ರತಿಯೊಬ್ಬ ರೈತನಿಗೂ ಸಾಲ ಮನ್ನಾ ಆದ್ರೆ ಅವ್ರು ಉಳ್ಕೊಂತಾರೆ, ಇಲ್ಲ ಪರಿಹಾರ ಆದ್ರೂ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ ಸರ್. ನೀವು ಸಾಲ ಮಾಡಿದ್ರಾ ಪ್ರಕಾಶ್ ರೆಡ್ಡಿ ಅವರೇ? ಹೌದು ಸರ್, ನಮ್ದು ಇದೆ ಸರ್. ನಾವು 2 ಲಕ್ಷ ರೂಪಾಯಿ ಸಾಲ ಮಾಡಿದೀವಿ. ನಿಮ್ಗೂ ನೋಟಿಸ್ ಬರ್ತಾ ಇದೆಯಾ? ಸದ್ಯಕ್ಕೆ ಇನ್ನ ಬಂದಿಲ್ಲ ಸರ್. ನಮ್ದು ಇನ್ನ 2 ತಿಂಗಳು ಲೇಟ್ ಆಗಿದೆ ಸರ್. ಅದಿನ್ನ ನಮ್ಗೇನು ಬಂದಿಲ್ಲ. ಆದ್ರಿಂದ ಎಲ್ಲಾ ರೈತರು ನೋಡ್ತಾ ಇದೀವಿ, ಪ್ರತಿ ದಿವಸ ನೋಡ್ತಾ ಇದೀವಿ. ಆದಷ್ಟು ಸಾಲ ಮನ್ನಾ ಮಾಡಬೇಕು, ಅಥವಾ ಪರಿಹಾರ ಅಂತ ಆದ್ರೂ ಇಷ್ಟು ಎಕರೆಗೆ ಇಷ್ಟು ಸಾವಿರ ಅಂತ ಕೊಟ್ಟು ರೈತರನ್ನ ಉಳಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಪ್ರಕಾಶ್ ರೆಡ್ಡಿ ಅವರೇ. ಮತ್ತೊಬ್ರು ಕರೆ ಮಾಡಿದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ. ಹೇಳಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಶೇಖರಪ್ಪ ಅವರೇ. ಸರ್, ನಮ್ ಕಡೆ ಎಲ್ಲ ಬರಗಾಲ ಇದೆ. ಏನಾರ ರೈತರುಗಳಿಗೆ ಪರಿಹಾರ, ಸಾಲ ಮನ್ನಾ ಮಾಡಿದವ್ರು ಪರಿಹಾರನಾರ ಕೊಡ್ಲೇಬೇಕು ರೈತರುಗಳಿಗೆ. ಅದಕ್ಕಾಗಿ ಸರ್ಕಾರ ಬರೀ ಇದ್ರ ಪರಿಸ್ಥಿತಿ ನೋಡ್ತದಾರ ಅವ್ರದ್ದು. ಅದಕ್ಕಾಗಿ ದಯವಿಟ್ಟು ಸಾಲ ಮನ್ನಾ ಮಾಡ್ಬೇಕು, ಇಲ್ಲಾಂದ್ರೆ ಬರ ಪರಿಹಾರ ಕೊಡ್ಬೇಕು ರೈತರುಗಳಿಗೆ. ರೈತರ ನೆರವಿಗೆ ಸರ್ಕಾರ ಬರುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಆದ್ರೆ ಗ್ಯಾರಂಟಿ ಹೇಳಕ್ಕಾಗಲ್ಲ ಸರ್. ಈ ಗ್ಯಾರಂಟಿ ಯೋಜನೆಗಳನ್ನ ಮಾಡ್ಕೊಂಡು ಇವ್ರು ಕೊಡ್ತಾರ ಇಲ್ಲ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಶೇಖರಪ್ಪ ಅವರೇ. ಕುಮಾರಪ್ಪ ಅಂತೇಳಿ ಬ್ಯಾಡಗಿಯಿಂದ ಕರೆ ಮಾಡಿದ್ದಾರೆ. ಕುಮಾರಪ್ಪ ಅವರ ನಮಸ್ಕಾರ. ನಮಸ್ಕಾರ. ಹೇಳಿ, ನಿಮ್ಮ ಅಭಿಪ್ರಾಯ ಏನು? ಏನ್ರಿ, ಮಳೆ ಇಲ್ಲ, ಎಲ್ಲ ಬೆಳೆ ಒಣಗಿದ ಮೇಲೆ ಮಳೆ ಬರ್ತಾ ಇದೆ. ಗೋವಿನ ಜೋಳ ಎಲ್ಲ ಒಣಗಿ ಹೋಗಿದ್ದಾವು. ಈಗ ಮಳೆ ಬರ್ತಿದೆ. ಒಂದು ಗೇಣು ಚೋಟು ಅದಾವು, ಹೊಡೆ ಆಗ್ತಾವು. ಆಮ್ಯಾಕ ಈ ನರೇಗಾ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ ಒಳಗ ಜನರು ಕರ್ಕೊಂಡ್ಬಂದು ಸುಮ್ಮನೆ ನಿಲ್ಲಿಸ್ತಾರ, ಫೋಟೋ ಹೊಡ್ಕೊಂಡು ಹೋಗ್ತಾರ, ಅವ್ರಿಗೆ ದುಡ್ಡು ಹಾಕ್ತಾರ. PDO ಅವ್ರು ಅಷ್ಟು ತಗೊಂತಾರ, ಮೆಂಬರ್ ಅವ್ರು ತಗೊಂತಾರ. ಅದು ಅವರು ಹೆಂಗೋ ಅವರು ಜೀವನ ನಡಿತೈತಿ, ರೈತರು ನಡೆಯಂಗಿಲ್ಲ. ಅದೇ ರೈತರು ಹೊಲದಾಗ ಕೆಲಸ ಮಾಡಿದ್ರ ಆ ಕೂಲಿ ಆಳಿಗೆ ಈ ನರೇಗಾ ಯೋಜನೆಯಲ್ಲಿ ದುಡ್ಡು ಹಾಕಿದ್ರೆ ನಮ್ಗೆ ಎಷ್ಟೋ ಹೆಲ್ಪ್ ಆಕತಿ. ಓಕೆ, ಥ್ಯಾಂಕ್ ಯು ಕುಮಾರಪ್ಪ ಅವರು. ಅಲ್ರಿ, ಥ್ಯಾಂಕ್ ಯು. ಮತ್ತೊಬ್ರು ಕರೆ ಮಾಡಿದ್ದಾರೆ, ಲಕ್ಷ್ಮಣ್ ಅಂತೇಳಿ ಅಥಣಿಯಿಂದ. ನಮಸ್ಕಾರ ಲಕ್ಷ್ಮಣ್ ಅವರೇ. ಲಕ್ಷ್ಮಣ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಹಲೋ, ಹೇಳಿ. ದಯವಿಟ್ಟು TV ವಾಲ್ಯೂಮನ್ನ ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಲಕ್ಷ್ಮಣ್ ಅವರೇ, ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ಬೇಗ. ಅಭಿಪ್ರಾಯ ಏನ್ರಿ, ಮತ್ತು ಒಟ್ಟು ರೈತರಿಗೆ ಭಾಳ ಸಂಕಟ ಬಂದೈತಿ. ಮತ್ತು ಒಟ್ಟು ಸಾಲ ಮನ್ನಾಪನ ಆದ್ರೆ ನಮಗೆ ಪಾಡ್ ಆಕತಿ. ಬರೀ ಹೊಳಿ ಬರ ಅದು ಬರ ಇಂಥದ್ದು ಆಕತಿ. ಬರೀ ರಾಜಕೀಯ ಒಳಗೆ ಬಡ್ದಾಡ್ತಾರೋ. ಮತ್ತು ಇದು ಏನು ಒಟ್ಟು ರೈತರಿಗೆ ಏನೂ ತಿಳಿನೇ ಇಲ್ಲ ಇದಕ್ಕೆ. ಓಕೆ, ವಿಶ್ವಾಸ ಇದೆಯಾ ಸರ್ಕಾರದ ಮೇಲೆ ಸಾಲ ಮನ್ನಾ ಮಾಡಬಹುದು? ವಿಶ್ವಾಸ ಐತೆ, ರೈತರ ಬಗ್ಗೆ ಒಂದಿಟ ತಗೋಬೇಕ್ರಲ್ಲ ಅದನ್ನ. ಓಕೆ, ಥ್ಯಾಂಕ್ ಯು ಲಕ್ಷ್ಮಣ್ ಅವರೇ. ಲಲಿತ್ ಅಂತೇಳಿ ಮತ್ತೊಬ್ರು ಕರೆ ಮಾಡಿದ್ದಾರೆ ಮೈಸೂರಿಂದ. ಲಲಿತ್ ಅವರ ನಮಸ್ಕಾರ. ಏನ್ ಹೇಳ್ತೀರಿ ಈ ವಿಚಾರವಾಗಿ? ಏನಿಲ್ಲ, ಅವರಿಗೆ ಬೆಳೆ ಪರಿಹಾರಕ್ಕೆ ದುಡ್ಡಾರ ಕೊಡಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಸಾಲ ಮನ್ನಾನಾರ ಮಾಡ್ಲಿ. ಪಾಪ ಎಲ್ಲ ಒಣಗೋಗ್ತಾ ಇದೆ ಬೆಳೆ, ನೀರಿಲ್ಲ ಅವ್ರಿಗೆ, ತುಂಬಾ ಕಷ್ಟ. ಬರ ಬಂದಿದೆ. ಗೌರ್ಮೆಂಟ್ ಏನಾರ ಒಂದ್ ಮಾಡಬೇಕು ಅವ್ರಿಗೆ. ಪಾಪ ಕಷ್ಟ. ಏನ್ ಮಾಡ್ಬೇಕು ಗೌರ್ಮೆಂಟ್? ಏನ್ ಮಾಡ್ಬೇಕು ನಿಮ್ ಪ್ರಕಾರ? ನಾನು ಹೇಳಿದೆ ಬೆಳೆ ಪರಿಹಾರ ಕೊಡ್ಲಿ, ಇಲ್ಲಾದ್ರೆ ಅವ್ರಿಗೆ ಸಾಲ ಮನ್ನಾ ಮಾಡ್ಲಿ ಒಂದ್ ಸ್ವಲ್ಪನಾರ. ಅವ್ರಿಗೊಂದ್ ಸ್ವಲ್ಪ ಸಹಾಯ ಆಗತ್ತಲ್ವಾ. ಓಕೆ, ಥ್ಯಾಂಕ್ ಯು ಲಲಿತಾ ಅವರೇ. ಸಿದ್ದರಾಜು ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಸಿದ್ದರಾಜು ಅವರೇ ನಮಸ್ಕಾರ. ಸರ್, ನಾವು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿಂದ ಮಾತಾಡ್ತಾ ಇರೋದು. ಸರಿ, ಮಾತಾಡಿ ಸರ್. ನಾವು ಮನಪುರಂ ಇಂದ ಮನೆ ಹೋಮ್ ಲೋನ್ ತಗೊಂಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಆ ಹೋಮ್ ಲೋನ್ ತಗೊಂಡಿದೀವಿ ಸರ್. ಆದ್ರೆ ನಾವು ಅಮೌಂಟ್ ಕಟ್ಟಕ್ಕೆ ನಮ್ದು ಏನೋ ಒಂಚೂರು ಪ್ರಾಬ್ಲಮ್ ಆಯ್ತು. ಕಟ್ಟಿ ಅಂತ ಹೇಳ್ತಾ ಇದ್ರು ಬಿಡ್ತಾ ಇಲ್ಲ. ನಮ್ ತಾಯಿಗೆ ಬೇರೆ ಹುಷಾರಿಲ್ಲ, ಮನೆಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಸೊಂಟ ಎಲ್ಲ ನೋವಾಗಿ ಮಲ್ಗವ್ರೆ. ಮನೆಯಿಂದ ಹೊರಗಡೆ ಮನೆಗೆ ಬೀಗ ಹಾಕ್ತೀವಿ ಅಂತ ಹೇಳ್ತಾರೆ. ಓಕೆ, ಸಿದ್ದರಾಜ ಸ್ವಾಮಿ ಅವರೇ, ಈಗ ನೀವು ಮನೆಗೆ ಲೋನ್ ತಗೊಂಡಿದ್ರಿ, ಮನೆ ಕಟ್ಟಬೇಕು ಅಂತೇಳಿ ಅಲ್ವಾ? ಅದಕ್ಕೆ ನಿಮಗೆ ತೊಂದರೆ ಆಗ್ತಾ ಇದೆ, ಕಟ್ಟದೆ. ಈಗ ಬ್ಯಾಂಕ್ ಅವರು ನಿಮ್ಮ ಡಿಮ್ಯಾಂಡನ್ನು ಮಾಡ್ತಾರೆ. ಓಕೆ, ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ನಾವು ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸಿದ್ದರಾಜ ಸ್ವಾಮಿ ಅವರೇ. ಜಗದಯ್ಯ ಅಂತೇಳಿ ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜಗದಯ್ಯ ಅವರೇ. ಹಲೋ ರೀ. ಹೇಳಿ ಜಗದಯ್ಯ ಅವರೇ, ರೈತರ ನೆರವಿಗೆ ಸರ್ಕಾರ ಬರ್ತಾ? ಇದೇ ಏನ್ ನಮ್ಮಲ್ಲಿ DC ಅವರು ಬಂದಿದ್ರು ಗದಗ್ಲಿಂದ. ಆ DC ಅವರು ನಮ್ಗೇನು ಕೇರ್ ಮಾಡ್ಲಿಲ್ಲ. ಅಲ್ಲಿಗೆ ಇದು ಮಾಡಕ್ ಹೋದ್ರು, ನಮ್ಗ ಒಟ್ಟ ಏನ್ ರೆಸ್ಪಾನ್ಸ್ ಕೊಡ್ಲಿಲ್ಲ. ಚಿತ್ರದುರ್ಗ ಅಲ್ರಿ, ಕೋಟಂತಿ ಗದಗ.
ಗದಗ ನಮ್ದು. ಆಯ್ತು ಜಗದಯ್ಯ ಅವರೇ, ಗದಗದಿಂದ ಕರೆ ಮಾಡಿದಿರಿ, ಹೇಳಿ. ಹ್ಞೂನ್ರಿ, ಅವರು ನಮ್ಗ ಡಿ ಸಿ ಅವ್ರು ಬಂದಿದ್ರು. ನಮ್ಗೇನು ಒಟ್ಟ ಇದನ್ನ ರೆಸ್ಪಾನ್ಸ್ ಮಾಡಲಿಲ್ಲ. ಇಲ್ಲಿಂದ ರೈತರು ಹೋಗಿ ಇದನ್ನು ಕೊಡಕ್ ಹೋದ್ವಿ. ರೈತರ ಮ್ಯಾಗ ನಮ್ಗ ದೌರ್ಜನ್ಯ ಮಾಡಕ್ ಕೂತ್ರ ಅವರು. ಆ ನಂತರ ಇವರು ನಮ್ಮಲ್ಲಿ ಇವು ಶಾಸಕರ ಅಲ್ಲಿ ಹೋಗಿ ಬೆಂಗಳೂರು ಒಳಗೆ ಕುಂತ್ಬಿಟ್ರು. ಒಟ್ಟ ರೈತರು ಏನು ಇದು ನೋಡ್ಕೊಳ್ಳಿಲ್ಲ. ಓಕೆ, ಥ್ಯಾಂಕ್ ಯು ಜಗದಯ್ಯ ಅವರೇ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH